ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅಪ್ರೋಚ್ ಮಾಡಿದಾಗ ಹ್ಮ್. ಧಾರವಾಡ ಎಸ್ ಪಿ ಸರ್ ಹೆಲ್ಪ್ ಮಾಡಿದ್ರು. ಹ್ಮ್. ಈ ತರ ಟ್ರೈನಿಂಗ್ ಕೊಡ್ರಿ ನಮಗೂ ಅಂತೀವಿ. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು. ಹಾ. ಸೊ ಆಮೇಲೆ ಬರ್ಬರ್ತ ಏನ್ ಅನಿಸ್ತು, ಧಾರವಾಡನ ಹಬ್ ಮಾಡ್ಬೇಕು ಸೈಬರ್ ಸೆಕ್ಯೂರಿಟಿದ. ಕಂಪ್ಲೀಟ್ ನಾರ್ತ್ ಕರ್ನಾಟಕ ಇಲ್ಲೆಲ್ಲ ಸೈಬರ್ ರಿಲೇಟೆಡ್ ಜಾಬ್ಸ್ ಎಲ್ಲ ಇಲ್ಲಿ ಕ್ರಿಯೇಟ್ ಮಾಡಿ, ಅಲ್ಲಿ ಬೆಂಗಳೂರಿಗೆ ಹೋಗೋದೆಲ್ಲ ಇಲ್ಲಿ ಇದು ಮಾಡೋಣ ಅಂತ ಪ್ಲಾನ್ ಬಂತು. ಒಂದು ಗರ್ಲ್ ಫ್ರೆಂಡ್ ಹ್ಯಾಕ್ ಮಾಡ್ಬೇಕಿತ್ತು. ಅಂದ್ರೆ ಮದುವೆ ಆದವ್ರದ್ದು ಸ್ವಲ್ಪ ಡೌಟ್ ಐತಿ ಸರ್. ಇಲ್ಲ ಅಂದ್ರೆ ನಾ ಏನೋ ಪ್ರಾಬ್ಲಮ್ ಮಾಡಲ್ರಿ, ಡೌಟ್ ಐತಿ, ಇದೊಂದು ಮಾಡ್ಕೊಡ್ತೀರಿ ನೀವು ಮೊಬೈಲ್ VPN ಇತ್ತು ಅಥವಾ ಪ್ರಾಕ್ಸಿ ಇತ್ತು ಅಂದ್ರ ಅದನ್ನ ಯೂಸ್ ಮಾಡತ್ತಿದ್ರಿ ಅಂದ್ರೆ ಅದ್ರ ಡೀಟೇಲ್ಸ್ ಎಲ್ಲ ಇಂಡಿಯನ್ ಗವರ್ಮೆಂಟ್ ಕೊಡ್ಬೇಕು ಅಂತ ಫೇಸ್ಬುಕ್ ನಾಗ ಇದು ನೀವು ವಿಡಿಯೋ ಕಾಲ್ ಮಾಡಿ ಅವ್ರ ಏನ್ ಮಾಡ್ತಾರ, ವಿಡಿಯೋ ಕಾಲ್ ಮಾಡಿ ಮುಂದಿದ್ದವ್ರದ್ದು ವಿಡಿಯೋ ಮಾಡ್ಕೊಳ್ತಾರ ಹೊಳ್ಳಿ ಅದ ವಿಡಿಯೋ ಹುಡುಗ ಕಳಿಸ್ತಾರ. ಕಳಿಸಿ ಏನ್ ಮಾಡ್ತಾರೆ, ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಅರೌಂಡ್ 18 ಲಕ್ಷ ಕಳ್ಕೊಂಡ್ರಿ ಇದರಿಂದ. ಈಗ ಮಂದಿ ಅಂತಿರ್ತಾರ, ಕಂಪ್ಲೇಂಟ್ ಕೊಟ್ಟು ಏನೋ ಮಾಡಾತಿಲ್ಲ, ಏನು ಮಾಡ ನಾವು ಕ್ಲೋಸ್ ಆಗಿ ಡಿಪಾರ್ಟ್ಮೆಂಟ್ ಜೊತೆ ವರ್ಕ್ ಮಾಡೋರಲ್ಲ, ಗೊತ್ತಾಗಿರ್ತೈತಿ. ಎಜುಕೇಶನ್ ಎಲ್ಲಾ ಒಂದೊಂದ್ ಡಿಸ್ಟಿಕ್ ಆಗ್ಯಾವ್ರಿ. ಹೆಂಗ್ರಿ? ಗದಗ ಡಿಸ್ಟಿಕ್ ರೋಣ ತಾಲೂಕ್ ಕಡೆ ಒಂದ್ ಹಳ್ಳಿ ಒಳಗ 1 to 10 ತನಾಗಿ PU ಬದಾಮಿ, ಡಿಗ್ರಿ ಧಾರವಾಡ, ಮಾಸ್ಟರ್ಸ್ ಮೈಸೂರ್. ಎಲ್ಲಾ ಕಡೆ ಅದಕ್ಕೆ ಫ್ರೆಂಡ್ಸ್ ಬಾಳ ಆಗ್ಯಾರ ಎಲ್ಲಾ ಕಡೆ ಅಲ್ಲಿಂದ ಹಿಡಿದು. ಈಗ ಪ್ರೈಮರಿಯಿಂದ ಯಾರ ಪರಿಚಯ ಇದ್ರ ಇಲ್ಲಿ ತನೂ ಅವ್ರ ಪರಿಚಯ ಅದಾರ. ಈಗ ರೀಸೆಂಟ್ ಆಗಿ ಆದವ್ರು ಆಗ್ಯಾರ. ಫ್ರೆಂಡ್ಸ ಜಾಸ್ತಿ ಆಗಿದ್ ನಮ್ಗ. ಇದೇನ ಕಂಪ್ನಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಮನ್ಯಾಗೂ ಗೊತ್ತಲ್ಲ, ಇನ್ಸೆಕ್ಯೂರ್ ಜಾಸ್ತಿ ಇರ್ತಾರ, ಲೈಫ್ ಹಾಳು ಮಾಡ್ಕೊಂತಾನ. ಈಗ ನಮ್ ಫ್ರೆಂಡ್ಸ್ ಎಲ್ಲಾ ಇದಾದ ನಿಂತ ಹೆಲ್ಪ್ ಮಾಡಿ ಇದು ಮಾಡಿದ್ರೆ. ಈಗಾದ್ರೂ ಎಲ್ಲರ ಸ್ಟಕ್ ಆಗಿ ಇಲ್ಲ ಏನೋ ಒಂದ್ ಡೌಟ್ ಬಂತ ಏನಾಯ್ತು, ಎಲ್ಲಾ ಫ್ರೆಂಡ್ಸ್ ಕೂಡಿ ಮಾತಾಡಿ ಅದ ಮತ್ ಸಾಲ್ವ್ ಮಾಡ್ಕೊಂಡ್ ಹೋಗ್ತೀವಿ. ಅಂದ್ರೆ ನಮ್ ಫ್ರೆಂಡ್ಸ್ ನಮ್ಮಿಬ್ಬರನ್ ಬಿಟ್ರ ಉಳ್ದವ್ರೆಲ್ಲ ಇವ್ರು KCD ಫ್ರೆಂಡ್ಸ್ ಇದ್ರೊಳಗ ಗವರ್ಮೆಂಟ್ ಜಾಬ್ ಒಳಗಿದಾರೆ ಎಲ್ಲ. ಆಲ್ಮೋಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಾರ. ಆಮೇಲೆ ಇವು ಸರ್ವೆ ಡಿಪಾರ್ಟ್ಮೆಂಟ್ ಒಂದಿಬ್ರು ಅದಾರ. ಉಳ್ದವ್ರು ಮತ್ತೆ ಒಂದ್ 4 ಮಂದಿ ಸಾಫ್ಟ್ವೇರ್ ಇರೋ ಕಂಪ್ನಿ ಒಳಗಿದಾರ. ಹಿಂಗ ಎಲ್ಲಾರು ಸೆಟ್ಲ್ ಆಗ್ಯಾರ. ನಾವ್ ಅಷ್ಟೇ ಕಂಪ್ನಿ ಓಪನ್ ಮಾಡಿದ್ವಿ. ನೀವು ಸೆಟ್ಲ್ ಆಗಿರಿ? ಸೆಟ್ಲ್ ಆಗಿವಿ. ಈಗ ಅನ್ಬೋದ್ರಿ ಸೆಟ್ಲ್ ಆಗಿವಿ ಅಂತ. ಫಸ್ಟ್ ಈಗ ಓಪನ್ ಮಾಡಾಗ ಯಾರಿಗೂ ನಮ್ಗೆ ಇದ್ದಿದ್ದಿಲ್ಲ ಕಂಪ್ನಿ ಮಾಡಾರ. ಈಗ ಎಲ್ಲಾರು ನಡ್ತಿದ್ರ ಅಂದ್ರೆ ನಾವು ಕಾಲೇಜ್ನಾಗ ಸ್ವಲ್ಪ ಉಡಾತನ ಜಾಸ್ತಿ ಇತ್ತು. KCD ಆಗಿ ಬ್ಯಾಕ್ ಬೆಂಚರ್ಸ್ ಅಡ್ಡಾಡ್ಕೊಂತ ಬಂದಿರ್ತಿದ್ವಿ ಅಲ್ಲಿ ಇಲ್ಲ ಅಲ್ಲಿ. ಅದಕ್ಕ ನಮ್ ಕಾಲೇಜ್ ಲೆಕ್ಚರ್ಸ್ ಜೊತೆಗೆ ಅದೆಲ್ಲ ಡೌಟ್ ಇತ್ತು, ಏನೋ ಮಾಡಾತಾರೆ ಆಮೇಲೆ 1 year ಏನೋ ಒಂದ್ ರೇಂಜಿಗೆ ಬಂತ. ವರ್ಕ್ಶಾಪ್ ಅದು ಇದ್ ಮಾಡಿ ಏನೇನೋ ಮಾಡಿ ಟ್ರೈನಿಂಗ್ ಆಯ್ತು. ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಅಲ್ಲಿಂದ ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅಪ್ರೋಚ್ ಮಾಡಿದಾಗ ಧಾರವಾಡ SP ಸರ್ ಹೆಲ್ಪ್ ಮಾಡಿದ್ರು. ಈ ತರ ಟ್ರೈನಿಂಗ್ ಕೊಡ್ರಿ ನಮಗೂ ಅಂತೀವಿ. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಒಂದ್ ಸ್ವಲ್ಪ ಇದು ಆಯ್ತು. ಆಮೇಲೆ 1 ವರ್ಷ ಆಯ್ತು. 1 ವರ್ಷ ಆಗಿಂದ ಎಲ್ಲರಿಗೂ ನಂಬಿಕೆ ಬಂತು, ಏನೋ ಮಾಡ್ತಾ ಇದಾರ ಸರಿ ಅಂತ. 1 ವರ್ಷದ anniversary ಮಾಡಿದ್ವಿ. ಅದಾಗಿಂದ 2nd year ಮತ್ 3rd year ಸ್ವಲ್ಪ ಸ್ಟ್ರಗಲ್ ಆಯ್ತು. ಮತ್ ಒಳ್ಳೆ ಈಗ ಸ್ವಲ್ಪ ಸೆಟಲ್ಡ್ ಆಗೈತ್ರಿ. ಹೋದ ವರ್ಷದಿಂದ ಕಂಪ್ಲೀಟ್ ಸೆಟಲ್ಡ್ ಆಗೈತಿ. ನೀವ್ ಸ್ಟಾರ್ಟಿಂಗ್ ಯಾವಾಗಿಂದ ಪ್ಲಾನ್ ಮಾಡ್ಕೊಂಡ್ರಿ ಇದನ್ನ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕು ಅಂತ? ಆಕ್ಚುಲಿ ನನಗ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಇತ್ತು. ನಮ್ ಫ್ರೆಂಡಿಗೆ ನಮ್ದು ಪಾರ್ಟ್ನರ್ ಇದಾರಲ್ಲ ಅಕ್ಷಯ್ ಅಂತ, ಅವ ಏನ್ ಅನ್ಕೊಂಡಿದ್ದ ಲ್ಯಾಬ್ ಸೆಟಪ್. ಈಗ ನೀವು ಮಾಡ್ರಲ್ಲ ಈ ತರ ಒಂದ್ ಲ್ಯಾಬ್, ಡಿಜಿಟಲ್ ಫಾರೆನ್ಸಿಕ್ ಲ್ಯಾಬ್, ಸೈಬರ್ ಕ್ರೈಮ್ ಲ್ಯಾಬ್ ಅದ್ ಮಾಡಿ ಅಲ್ಲೇ ಎಲ್ಲಾ ಕಂಪ್ಲೀಟ್ ಪೇ ಟೂಲ್ಸ್ ಏನೇನ್ ಬರ್ತಾವಲ್ರಿ ಅವೆಲ್ಲ ಮಾಡಿ ಅಲ್ಲೇ ಎಲ್ಲಾ ಮಾಡ್ಬೇಕಂತ ಅವ್ನ್ ಪ್ಲಾನ್ ಇತ್ತು. ನಂಗ MSc ಒಳಗ ಪ್ಲಾನ್ ಇತ್ತು. 2nd sem ಇದ್ದೆ ಅವಾಗ ಕಂಪ್ನಿ ಮಾಡ್ಬೇಕು ಅಂತ. ಈ ತರ ಅಂದ್ರೆ ನಾನ್ ಮೊಬೈಲ್ ಸೆಕ್ಯೂರಿಟಿ ಮೇಲೆ ಪ್ರಾಜೆಕ್ಟ್ ಮಾಡತ್ತಿದ್ದೆ. ಅದು ಫೇಲ್ ಆಗತ್ತೆ ಒಳ್ಳೆ ಮುಳೆ, ಏನಾದ್ರು ವರ್ಕ್ ಆಗಲ್ಲಾಗಿತ್ತು. ಒಂದ್ ಕಂಪ್ನಿ ಮಾಡಿದ್ರೆ ಹೆಂಗಿರುತ್ತೆ ಇದ್ರ ಮೇಲೆ ಅಂತ ಅನ್ಕೊಂಡು ಹೆಂಗ ಸೈಬರ್ ಸೆಕ್ಯೂರಿಟಿ ಕಲಿಯತ್ತಿದ್ನಲ್ಲ, ಆತಿದ್ರಾಗ ಹೋದ್ರ ಆತಂತ ಹೇಳಿ ಇದು ಮಾಡತ್ತಿದ್ವಿ. ಅಲ್ಲೇ ಇದು ಕಂಪ್ನಿ ಜಾಯ್ನ್ ಆಗಿ ಕೋರ್ಸ್ ಸರ್ಟಿಫಿಕೇಟ್ ಎಲ್ಲ ಮುಗಿಸ್ಕೊಂಬಂದಿಂದ ಕೋವಿಡ್ ಸ್ಟಾರ್ಟ್ ಆತ್ ನೋಡ್ರಿ. ಆ ಟೈಮ್ನಾಗ ಮಾತಾಡತ್ತಿದ್ದೆ ನಾ ಫ್ರೆಂಡ್ಸ್ ಜೊತೆ, ಹಿಂಗ್ ಮಾಡ್ಬೇಕು ಅನ್ನೋದೈತಿ, ಏನ್ ಮಾಡ್ಲಿ. ಅವಾಗ ಅವರು ನಮ್ ಫ್ರೆಂಡ್ಸ್ ಎಲ್ಲಾ ಕೂಡಿದ್ವಿ ಧಾರವಾಡದ ಒಂದ್ ದಿವ್ಸ ಸೇರಿ. ಅವಾಗ ಹೇಳಿದ್ರು, ಹಿಂಗ್ ಹೇಳಿದೆ ಮಾಡ್ ನೀನ್, ನಾವ್ ಹೆಲ್ಪ್ ಮಾಡ್ತೀವಿ ಫೈನಾನ್ಷಿಯಲ್ ಬೇಕಾದ್ರೆ. ಸರಿ ಅನ್ಸ್ತ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದ್ವಿ. ಡಿಸೆಂಬರ್ ಒಳಗೆ ಸ್ಟಾರ್ಟ್ ಮಾಡಿದ್ವಿ, ಡಿಸೆಂಬರ್ 2020 ಅವಾಗ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅಕ್ಷಯ್ನು ಕೇಳಿದೆ, ನಿನ್ ಹಿಂಗ್ ಪ್ಲಾನ್ ಇತ್ತಲ್ಲ, ಹಂಗ್ ಬದ್ಲಿ ಕಂಪ್ನಿನ ಮಾಡೋಣ ಅಂತ. ಸರಿ ಆಯ್ತು ಮಾಡೋಣ ಅಂತ ಮತ್ ಬಡ ರಿಜಿಸ್ಟರ್ ಮಾಡಿ ಎಲ್ಲ ಇದ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟ್ ಬ್ರಾಂಚ್ ಅಲ್ಲಿ ಧಾರವಾಡ ಮಾಡಿದ್ರೆ.
ಹ್ಮ್ ಸೊ ನಮ್ದು ಇಂಟೆಂಟ್ ನಂದು ಏನಿತ್ತು ಧಾರವಾಡ, ಉಡುಪಿ, ಶಿವಮೊಗ್ಗ ಇಲ್ಲ ಬೆಂಗಳೂರು ಅಂತ ಇತ್ತು. ಹ್ಮ್. ಮತ್ತ ಎಲ್ಲ ಹಂಗ ಇದು ಚೆಕ್ ಮಾಡಿದಾಗ ಏನಾಯ್ತು, ನಾರ್ತ್ ಕರ್ನಾಟಕ ಅಷ್ಟು ಇದು ಇಲ್ಲಲ್ಲ, ಯಾವ್ದು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಯಾವ್ದು ಇಲ್ಲ ಅಂತ ಹೇಳಿ. ಅದಾವ್ರಿ ಒಂದು ಅಷ್ಟ್ ದೊಡ್ಡದಾಗಿ ಯಾವ್ದು ಇದು ಮಾಡಿಲ್ಲ. ಬೆಳಗಾವ್ದಾಗೂ ಒಂದಿಷ್ಟು ಕಂಪ್ನಿ, ಬಿಜಾಪುರದಾಗೂ ಒಂದ್ ಯಾವ್ದೋ ಕಂಪ್ನಿ ಇರ್ಬೇಕ. ಹಂಗಿರಾಗ ಮತ್ ನೋಡುನ್ ತಡಿ ಧಾರವಾಡ ಒಂದ್ ಮಾಡೋಣ, ಹುಬ್ಳಿ ಧಾರವಾಡ ಸೇರಿ ಒಂದಾಗುತ್ತ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಧಾರವಾಡನೇ ಮಾಡೋಕೆ ಡಿಸೈಡ್ ಮಾಡಿದ್ವಿ. ಸೊ ಆಮೇಲೆ ಬರ್ತಾ ಏನ್ ಅನಿಸ್ತು, ಧಾರವಾಡನ ಹಬ್ ಮಾಡ್ಬೇಕು ಸೈಬರ್ ಸೆಕ್ಯೂರಿಟಿದ. ಕಂಪ್ಲೀಟ್ ನಾರ್ತ್ ಕರ್ನಾಟಕ ಇಲ್ಲೆಲ್ಲ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಜಾಬ್ಸ್ ಎಲ್ಲ ಇಲ್ಲಿ ಕ್ರಿಯೇಟ್ ಮಾಡಿ, ಅಲ್ಲಿ ಬೆಂಗಳೂರಿಗೆ ಹೋಗೋದೆಲ್ಲ ಇಲ್ಲಿ ಇದು ಮಾಡೋಣ ಅಂತ ಪ್ಲಾನ್ ಬಂತು. ಹಂಗ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅನ್ಕೊಂಡಷ್ಟು ಕ್ಲೈಂಟ್ಸ್ ಇಲ್ಲಿ ಬರ್ಲಿಲ್ಲ. ಇಲ್ಲಿ ಹುಬ್ಳಿ ಧಾರವಾಡ ಅಂದ್ರೆ ಹುಬ್ಳಿ ಹೋಗಿ ಎಷ್ಟೋ ಕ್ಲೈಂಟ್ಸ್ ಕೇಳಿದ್ವಿ ನಾವು, ಹಿಂಗೆ ನಡೀತೈತ್ರಿ ನಮ್ಗೆ, ಯಾಕಾದ್ರು ಏನ್ ಮಾಡ್ತಾರ ಅವ್ರು ಬಾಳ್ ಮಾಡಿ ಡಾಟಾ ತಗೊಂತಾರ ಅಷ್ಟ ಅಲ್ಲ. ಅದು ಫುಲ್ ಒಂಥರ ಡಿಪ್ರೆಷನ್ ಆಗುದು ನಮಗ್. ನಮ್ಗೆ ಮಾಡಿದ್ವಿ, ಇವ್ರ ಏನು ರೆಸ್ಪಾನ್ಸ್ ಮಾಡಲ್ರಿ, ಕಂಪ್ನಿ ಮುಚ್ಚೋದಕ್ಕಿದೆ ಅಂತ ನಮಗ. ಆಮೇಲೆ ಬೆಂಗಳೂರಿಗೆ ಹೋದೆ ನಾ, ನಮ್ ಪಾರ್ಟ್ನರ್ ಹೇಳಿದ್ವಿ ನೋಡ್ಕೊಂತೀರಿ ಬೆಂಗಳೂರಿಗೆ. ಸ್ವಲ್ಪ ಅಲ್ಲಿ ಫ್ರೆಂಡ್ ಸಿಕ್ತು, ಸಿಗೋಣ ಬೆಂಗಳೂರಾಗ ಒಂದು ಬ್ಯಾಂಕ್ ಓಪನ್ ಮಾಡಿದ್ವಿ. ಅಲ್ಲೇ ಆಫ್ಲೈನ್ ಸ್ಟಾರ್ಟ್ ಮಾಡಿದ್ವಿ. ಎಂಪ್ಲಾಯೀಸ್ ಎಲ್ಲ ಅಲ್ಲೇ ಬರ್ಲಿಕ್ಕೆ ಹೇಳಿದ್ವಿ. ಅಲ್ಲಿ ಅವಾಗ ಹೈರ್ ಮಾಡಿದ್ವಿ ನಾವು 1.5 ವರ್ಷದ ನಂತರ. ಹೈರ್ ಮಾಡಿ ಅವಾಗ ಅಲ್ಲಿ ಬರ್ಲಿಕ್ಕೆ ಹೇಳಿದ್ವಿ. ಅಲ್ಲೆಲ್ಲ ಸ್ಟಾರ್ಟ್ ಆಯ್ತು, ಅಲ್ಲಿ ಚೆನ್ನಾಗಿ ನಡ್ಲಿಕ್ಕತ್ತು. ಮತ್ತೆ ಅಲ್ಲಿಂದ ನಮ್ ಪ್ಲಾನ್ ಏನು, ಅಲ್ಲಿಂದ ಇಲ್ಲಿ ತರಬೇಕು, ನಡೀಲಿ ಎಲ್ಲಾ ಕ್ಲೈಂಟ್ಸ್ ಬರ್ಲಿ ಅಂತ ಹೇಳಿ ಬಂದಿದ್ನೆಲ್ಲ ನಾವು ಧಾರವಾಡ ಹೆಡ್ ಬ್ರಾಂಚ್ ಅಂತ ಹಾಕಿ ಎಲ್ಲಾ ಡಾಕ್ಯುಮೆಂಟ್ಸ್ ಅಲ್ಲಿ ಧಾರವಾಡ ಮೆನ್ಷನ್ ಮಾಡಿ, ಏನಿದ್ರು ಆಪರೇಷನ್ಸ್ ಧಾರವಾಡಿಂದನೇ ಆಗುತ್ತೆ, ವರ್ಕ್ ಮಾಡೋದಷ್ಟು ಗಿರ್ಶಾಪ್ ಅಂತ ತೋರ್ಸಾಗತ್ತೆ ಎಲ್ಲಾ ಕಡೆ. ಸೊ ಅಟ್ ದ ಎಂಡ್ ಎಲ್ಲಾ ಕಾಲೇಜಿಗೆ ಗಿರ್ಶಾಪ್ ಎಲ್ಲ ಹೋದಾಗು ಅಲ್ಲಿ ಮೇನ್ ಹೈಲೈಟ್ ಮಾಡತ್ತಿದ್ದೆ ಧಾರವಾಡಿಂದನೇ ಎಲ್ಲ ಆಪರೇಟ್ ಆಗ್ತೈತೆ ಅಂತ. ಸೊ ಈಗ ಏನ್ ಮಾಡಿದ್ವಿ, ಬೆಂಗಳೂರು ಬ್ರಾಂಚ್ ತೆಗೆದ್ವಿ. ಅಂದ್ರೆ ತೆಗ್ದು ಇನ್ ದ ಸೆನ್ಸ್ ಎಲ್ಲ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ವಲ್ಲ, ಸುಮ್ನೆ ಇದಕ್ ಮಾಡ್ಬೇಕಂತ ಹೇಳಿ ಇದನ್ ಮಾಡಿ ಧಾರವಾಡನ ಫುಲ್ ಇದು ಮಾಡಿದ್ವಿ. ಎಲ್ಲಾ ಕಡೆ ಧಾರವಾಡದ್ದು ಒಂದೇ ಇದು ಮಾಡಿ. ಸೊ ಇವಾಗ ಏನಾಗ್ತೈತಿ, ಎಲ್ಲಾ ಧಾರವಾಡಕ್ಕ ಬರೋ ತರ ಪ್ಲಾನ್ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಈಗ ಎಲ್ಲಾ ಸೆಟಪ್ ಐತ್ರಿ ಧಾರವಾಡದಾಗ. ಈಗ ನೆಕ್ಸ್ಟ್ ಸರ್ವರ್ ಎಲ್ಲ ಪ್ಲೇಸ್ ಮಾಡೋದಾಗ್ಲಿ, ಎಲ್ಲಾ ಇದು ಮಾಡೋದಾಗ್ಲಿ ಧಾರವಾಡದಿಂದ ಮಾಡ್ಬೇಕಂತ ಐತಿ. ಇಲ್ಲಿ ಮಂದಿಗೆ ಅಂದ್ರೆ ಇನ್ನಾದ್ರೂ ಅದ ಡೇಟಾ ಎದಕ್ ಸೆಕ್ಯೂರ್ ಇರ್ಬೇಕು ಅನ್ನೋದು ಇನ್ನ ಅವೇರ್ನೆಸ್ ಇಲ್ಲ. ಹೌದು, ಅದ ಹೇಳಿದ್ನಲ್ಲ, ಕಂಪ್ನಿ ಓನರ್ಸ್ ನ ಬೆಟ್ಟಾಗಿನ ಹುಬ್ಳ್ಯಾಗ ಡೆವಲಪರ್ಸ್, ವೆಬ್ ಡೆವಲಪ್ಮೆಂಟ್ ಕಂಪ್ನೀಸ್, ಆಮೇಲೆ ಕೆಲವೊಂದಿಷ್ಟು IT ಕಂಪ್ನೀಸ್, ಮತ್ತ ಅದ್ರ ಜೊತೆ ಇವು ಟ್ರೈನಿಂಗ್ ಸೆಂಟರ್ ಇರುತ್ತಲ್ಲ, ಜಾವಾ ಅದು ಇದು ಟ್ರೈನಿಂಗ್ ಮಾಡೋದು, ಅವನು ಕೇಳಿದ್ವಿ ನಾವು ಸೈಬರ್ ಸೆಕ್ಯೂರಿಟಿ ಟ್ರೈನಿಂಗ್ ಕೊಡ್ತೇವೆ. ಕೆಲವೊಂದಿಷ್ಟು ಜನ ರೆಸ್ಪಾನ್ಸ್ ಮಾಡಿದ್ರು, ಅವ್ರ ಹೊಳ್ಳಿ ಏನು ಇದು ಮಾಡ್ಲಿಲ್ಲ. ಇವಾಗ ವೆಬ್ ಡೆವಲಪ್ಮೆಂಟ್ ಕಂಪ್ನಿ ಎಲ್ಲಿ ಹೋದಾಗ ಹ್ಯಾಕ್ ಮಾಡಿದ್ರೆ ಏನ್ ಮಾಡ್ತಾರೆ, ಡಾಟಾ ಸಿಗುತ್ತೆ, ಏನ್ ಸಿಗುತ್ತೆ ಅವ್ರಿಗೆ ಬಾ ಮಾಡಿ, ಅದು ಡೇಟಾ ಸಿಗುತ್ತೆ, ಅವ್ರು ಏನ್ರ ಮಾಡ್ತಾರ ಹೇಳ್ಬಿಡ್ರಿ ನಮಗೆ ಏನು. ಹುಬ್ಳ್ಯಾಗ ಒಂದೆರಡು ಕಂಪ್ನಿ ಸ್ವಲ್ಪ ರೆಸ್ಪಾನ್ಸ್ ಮಾಡಿದ್ವಿ. ವೆಬ್ ಡ್ರೀಮ್ಸ್ ಅಂತ ಒಂದ್ ಐತ್ರಿ, ದೀಪಾಲಿ ಮೇಡಮ್ ಅಂತ, ಅವರು ಫಸ್ಟ್ ಕ್ಲೈಂಟ್ ನಮಗೆ. ಅವ್ರು ಸಪೋರ್ಟ್ ಮಾಡಿದ್ರು ಇದ್ರ ಬಗ್ಗೆ ಬಾಳ ಕಡೆ. ನೀವ್ ಒಂದ್ ಮಾಡ್ಕೊಟ್ರಿ, ನೆಕ್ಸ್ಟ್ ನೋಡೋಣ ಅವ್ರದ ಒಂದು ವೆಬ್ಸೈಟ್ ಕೊಟ್ರು, ಇ-ಕಾಮರ್ಸ್ ವೆಬ್ಸೈಟ್. ಅದನ್ನ ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡ್ಕೊಟ್ಟು ಅವ್ರು ಖುಷಿ ಆದ್ರು, ಇಂಪ್ರೆಸ್ ಆದ್ರೆ. ಅಲ್ಲಿಂದ ಮತ್ತ ಅವ್ರದ್ದು ನಮ್ದು ಕಂಟಿನ್ಯೂಸ್ ಪಾರ್ಟ್ನರ್ಶಿಪ್ ಮ್ಯಾಗ ಅವ್ರ ಜೊತೆ ನಡೀತು. ಆಮೇಲೆ ಮತ್ತೆ ಹಂಗ ಥರ್ಡ್ ಪಾರ್ಟಿಯಿಂದ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಕ್ಲೈಂಟ್ಸ್ ಎಲ್ಲ ಬೆಂಗಳೂರಲ್ಲಿ. ಆಮೇಲೆ ಮುಂಬೈಯಿಂದ ಒಂದ್ ಸ್ವಲ್ಪ ಜನ ಸಿಕ್ರು. ಅವರು ಒಂದ್ ಯಾವ್ದೋ ಇವೆಂಟ್ ಒಳಗೆ ಸಿಕ್ಕಿದ್ರು, BTS ಇವೆಂಟ್, ಬೆಂಗಳೂರು ಟೆಕ್ ಸಮಿಟ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ವಿ. ಅಲ್ಲಿ ಕೆಲವೊಂದ್ ಜನ ಸಿಕ್ರು ಮುಂಬೈ ಬೇಸ್ಡ್. ಅವ್ರೆಲ್ಲ ನಮ್ಗೆ ಕ್ಲೈಂಟ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಬರ್ಲಿಕ್ಕೆ ಕ್ಲೈಂಟ್ಸ್ ಎಲ್ಲ. ಈಗ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನ್ ಮಾಡ್ತಾರೆ, ಅದು ಏನದು ಆಕ್ಚುಯಲ್ ಆಗಿ? ಸೈಬರ್ ಸೆಕ್ಯೂರಿಟಿ ಅಂದ್ರ ಪ್ರೊಟೆಕ್ಟ್ ಮಾಡೋದು, ಲೈಕ್ ಆನ್ಲೈನ್ ಡಿಜಿಟಲ್ ಏನೇನ್ ಇರುತ್ತ, ಇಂಟರ್ನೆಟ್ ನೀವ್ ಏನೇನ್ ಕನೆಕ್ಟ್ ಮಾಡಿರ್ತಾರಲ್ಲ, ಯಾವ್ದೋ ಡಿವೈಸ್ ಆಗಿರ್ಲಿ, ಮೊಬೈಲ್ ಇರೋ ತಗೊಳ್ರಿ, ಸಿಸ್ಟಮ್ ತಗೊಳ್ರಿ, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಯಾವ್ದೇ ಇರ್ಲಿ. ಸೊ ನೀವು ಒಂದ್ಸತಿ ಒಂದ್ ಯಾವ್ದೋ ಡಿವೈಸ್ ಇಂಟರ್ನೆಟ್ ಕನೆಕ್ಟ್ ಆಯ್ತು ಅಂದ್ರ ಅದನ್ನ ನಾವು ಸೆಕ್ಯೂರ್ ಮಾಡೋದು. ಯಾವ್ದೋ ಡಿವೈಸ್ ಇಂಟರ್ನೆಟ್ ಕನೆಕ್ಟ್ ಆಗಿದ್ದ ಸೆಕ್ಯೂರ್ ಅಂತ ನಾವ್ ಹೇಳಕ್ ಆಗುಲ್ಲ. 100% ಯಾವ್ದು, ಇವನ್ ನಾನು ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ ಆಗಿ 100% ಸೆಕ್ಯೂರಿಟಿ ಅಂತ ನಾನು ಇದನ್ನ ಕೊಡಕ್ ಹೋಗಲ್ಲ, ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಅದ್ರ ಈಗ ನಾ ಹೇಳ್ತೀನಿ ನಿಮ್ಗೆ, ಇದನ್ನ ಹಾಕೊಳ್ರಿ ಇದು ಸೆಕ್ಯೂರ್ಡ್ ಐತೆ ಅಂತ, ಅದನ್ನು ಬೈಪಾಸ್ ಮಾಡಿ ಹ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ನಾ ಸೆಕ್ಯೂರ್ಡ್ ಅಂತ ಹೇಳಕ್ ಆಗಲ್ಲ. ಸೊ ಇಂಟರ್ನೆಟ್ ಏನೇನ್ ಕನೆಕ್ಟ್ ಇರುತ್ತಲ್ರಿ, ಅದನ್ನೆಲ್ಲಾನು ಸೆಕ್ಯೂರ್ ಮಾಡೋದು ಸೈಬರ್ ಸೆಕ್ಯೂರಿಟಿ. ಓಕೆ, ಲೈಕ್ ಇವನ್ ಹಾರ್ಡ್ವೇರ್ ಏನ್ ಬರ್ತಲ್ರಿ, ನೆಟ್ವರ್ಕ್ ರಿಲೇಟೆಡ್ ಸ್ವಿಚ್, ರೌಟರ್ಸ್ ಆಗಿರ್ಲಿ, ಹಬ್ ಆಗಿರ್ಲಿ, ಸರ್ವರ್ಸ್, ಎಲ್ಲಾನು ಸೆಕ್ಯೂರ್ ಮಾಡೋದು. ಅಟ್ಯಾಕ್ ಏನಾಗ್ತಿರ್ತೈತಿ, ಸೊ ಅದರಿಂದ ಇದು ಮಾಡೋದು, ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದು ಸೈಬರ್ ಸೆಕ್ಯೂರಿಟಿ. ಸೊ ಈ ತರ 2 ಆಸ್ಪೆಕ್ಟ್ ಒಳಗೂ ನೀವು ನೋಡ್ಬೋದು. ಒಂದು ಆರ್ಗನೈಸೇಷನ್ ಲೆವೆಲ್ ಒಳಗ, ಒಂದ್ ನಾರ್ಮಲ್ ನಾವೇನ್ ಜನ ಅದೀವಿ, ಅದ್ ಇದ್ರೊಳಗ ನೋಡ್ಬೋದು. ಆರ್ಗನೈಸೇಷನ್ ಅಂತ ಹೇಳಿದಾಗ ಒಂದು ಕಂಪ್ನಿ ನಾವು
ಹ್ಯಾಕ್ ಆಗದಿರೋ ತರ ಯಾವ ತರ ಸೆಕ್ಯೂರ್ ಆಗಿ ಇಟ್ಕೋಬಹುದು. ಒಂದ್ 2 ವರ್ಷದಿಂದ ಊಬರ್ ಅಟ್ಯಾಕ್ ಆಯ್ತು ನೋಡಿ. ಊಬರ್ ಬ್ರೀಚ್ ಆಯ್ತಲ್ಲ, ಡೇಟಾ ಬ್ರೀಚ್. ಓಕೆ ಹಾ ಸೊ ಅಲ್ಲಿ ಏನಾಯ್ತು, ಯಾರೋ ಒಬ್ಬ ಎಂಪ್ಲಾಯಿ ಗೊತ್ತಿಲ್ಲದ ಅದು ಫಿಶಿಂಗ್ ಲಿಂಕ್ ಕ್ಲಿಕ್ ಮಾಡಿ ಅದು ಕಂಪ್ಲೀಟ್ ಆಕ್ಸೆಸ್ ಹ್ಯಾಕರಿಗೆ ಹೋಗಿದೆ. ಅಲ್ಲಿಂದ ಎಲ್ಲ ಡೇಟಾ ಬ್ರೀಚ್ ಸ್ಟಾರ್ಟ್ ಆಯ್ತು. ಸೊ ಹಂಗಿದ್ದಾಗ ಅದನ್ನ ನಾವು ಯಾವ ತರ ಡಿಫೆಂಡ್ ಮಾಡ್ಕೋಬೇಕು, ಯಾವ ತರ ಡಿಫೆನ್ಸ್ ಮಾಡ್ಕೋಬೇಕು ಅನ್ನೋದು ಅಲ್ಲಿ ಬರುತ್ತೆ ಸೈಬರ್ ಸೆಕ್ಯೂರಿಟಿ ಆಡಿಟ್ ಒಳಗೆ. ಇನ್ ನಾರ್ಮಲ್ ಜನ ಅಂತ ನಾವು ತಗೊಂಡ್ರಿ ಅಂತ ಹೇಳಿರ, ಈಗ ನಾರ್ಮಲ್ ನಾವ್ ಏನ್ ಮಾಡ್ತೀವಿ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಭಾಳ ಮಾಡಿ, ಇಲ್ಲ ಇವು ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡ್ತೀವಿ. ಅದು ಬಿಟ್ರೆ ಸೋಷಿಯಲ್ ಮೀಡಿಯಾನ ಜಾಸ್ತಿ. ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಯಂಗ್ಸ್ಟರ್ಸ್ ಅಲ್ಲ, ಅಲ್ಲಿ ಏನಾಗ್ತಿತ್ತು, ಜಾಸ್ತಿ ಕಾಲೇಜ್ ಸ್ಟೂಡೆಂಟ್ಸ್ ಕಾಲ್ ಮಾಡೋದು, ಸರ್ ನಮ್ದು ಒಂದು ಅಕೌಂಟ್ ಹ್ಯಾಕ್ ಮಾಡೋದಿತ್ತು, ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಬೇರೆಯವ್ರದವ್ರ ಅಕೌಂಟ್ ಹ್ಯಾಕ್ ಮಾಡಕ್ ನಮ್ಮನ್ನ ಕೇಳ್ತಿದ್ರು. ಹಿಂಗ ಹ್ಯಾಕ್ ಮಾಡೋದೈತಿ, ಹ್ಯಾಕ್ ಮಾಡ್ತೀರಾ, ನಮ್ದು ಗರ್ಲ್ ಫ್ರೆಂಡ್ ಹ್ಯಾಕ್ ಮಾಡ್ಬೇಕಿತ್ತು, ಈ ತರ. ಅದು ಬಿಡ್ರಿ, ಕೆಲವೊಂದಿವ್ಸ ಹೆಂಗ್ ಬರ್ತಿದ್ರು ಅಂದ್ರೆ ಮದುವೆ ಆದವ್ರದ್ದು ಸ್ವಲ್ಪ ಡೌಟ್ ಐತಿ ಸರ್. ಇಲ್ಲ ಅಂದ್ರೆ ನಾ ಏನೋ ಪ್ರಾಬ್ಲಮ್ ಮಾಡಲ್ರಿ, ಡೌಟ್ ಐತಿ, ಇದೊಂದು ಮಾಡ್ಕೊಡ್ತೀರಿ ನೀವು. ನಾವ್ ಹೇಳೋರು ನಾವ್ ಮಾಡ್ಕೊಡ್ತೀವಿ, ಇಲ್ಲ ಅಂತ ಹೇಳಲ್ಲ, ಬರ್ರಿ FIR ತಗೊಂಬರ್ರಿ, ಪೊಲೀಸರು ಬರ್ರಿ ಮಾಡ್ಕೊಡ್ತೀವಿ. ಸುಮ್ಮ ಆಗ್ಬಿಡೋರು ಅವ್ರು, ನೀವು ಮಾಡ್ಕೊಡಲ್ಲ ಹಂಗಿಂಗ್ ಅಂದ್ರ ಸುಮ್ನೆ ನಮ್ಗೆ ಬೈಕ್ ಅಂತ ಇದು ಮಾಡ್ತಾರೆ. ಅದ್ರ ಮೇಲೆ FIR ತ್ರೂ ಬರ್ರಿ, ನೀವು ಮಾಡ್ಕೊಡ್ತೀವಿ. ನಾವ್ ಸುಮ್ಮ ಆಗ್ಬಿಡೋರು ಅವ್ರು. ಸೆಕ್ಯೂರ್ ಮಾಡೋರ್ಗೆ ಹೇಳಕತ್ತಾರ ಇದು ಹ್ಯಾಕ್ ಮಾಡ್ರಿ ಅಂತೇಳಿ. ಸೊ ಈ ನಾರ್ಮಲ್ ನಮ್ಗೆ ಏನ್ ಮೇನ್, ನಮ್ ಅಕೌಂಟ್ ಟ್ರಾನ್ಸಾಕ್ಷನ್ ಅಕೌಂಟ್ ಅದು ಹೆಲ್ಪ್ ಮಾಡೋ, ಇದು ಸೆಕ್ಯೂರ್ಡ್ ಆಗಿರ್ಲಿ ಅಂತ ಹೇಳಿ. ಆನ್ಲೈನ್ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗ್ ಅವೆಲ್ಲ ಇದು ಮಾಡೋದು. ಆಮೇಲೆ ಸೋಷಿಯಲ್ ಮೀಡಿಯಾಸ್ ಸೆಕ್ಯೂರಿಟಿ ಇದ್ರೆ ಸಾಕು ನಮ್ಗೆ ನಾರ್ಮಲ್ ಇದು. ಬಟ್ ಕಂಪ್ನಿ ಅಂತ ಬಂದಾಗ ಮೇನ್ ಆಗಿ ಡೇಟಾ ಕಲೆಕ್ಟ್ ಮಾಡ್ತಾವ್ರಿ. ಸೊ ಅದೆಲ್ಲ ಡೇಟಾ ಸೆಕ್ಯೂರ್ಡ್ ಇರ್ಬೇಕು. ಮತ್ತ ಯಾವ್ದೋ ಒಂದು ಪ್ರಾಜೆಕ್ಟ್ ಮ್ಯಾಗ ವರ್ಕ್ ಮಾಡ್ತಿರ್ತಾರ, ಇಲ್ಲ ಅವ್ರದ್ದು ಓನ್ ಪ್ರಾಜೆಕ್ಟ್ ಡೆವಲಪ್ ಮಾಡ್ತಿರ್ತಾರ, ಅದೆಲ್ಲ ಥರ್ಡ್ ಪಾರ್ಟಿ ಗೊತ್ತಾಗಬಾರ್ದು, ಅಥವಾ ಕಾಂಪಿಟೇಟರ್ಸ್ ಗೊತ್ತಾಗಬಾರ್ದು, ಕಾಪಿ ಮಾಡೋ ಚಾನ್ಸಸ್ ಇರುತ್ತೆ. ಅವನ್ನೆಲ್ಲ ಸೆಕ್ಯೂರ್ ಮಾಡ್ಕೊಳಕ್ಕೆ ಸೈಬರ್ ಸೆಕ್ಯೂರಿಟಿ ಅಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ನೀವು ಡೇಟಾ ಬಗ್ಗೆ ಹೇಳಾಗ್ತಿದ್ರಿ, ಈಗ ರೀಸೆಂಟ್ ಆಗಿ ಟಿಕ್ಟಾಕ್ ಬ್ಯಾನ್ ಆಯ್ತು. ಅದು ಎದ್ರ ಸಲುವಾಗಿ ಬ್ಯಾನ್ ಆಯ್ತು, ಮತ್ ಡೇಟಾ ಎದಕ್ ಇಂಪಾರ್ಟೆಂಟ್ ಅಂದ್ರ ಇಂಡಿಯನ್ ಡೇಟಾ ಬೇರೆ ಕಂಟ್ರಿಗೆ ಹೋದ್ರ ಹೋಗ್ಬಾರ್ದು ಅಂತ ಹೇಳ್ತಾರ. ಮತ್ ನನ್ ಪರ್ಸನಲ್ ಡೇಟಾ, ನನ್ ಹೆಸರು ತೋತಾರ, ನನ್ ನಂಬರ್ ತೋತಾರ, ಏನ್ ಅದ್ ತಗೊಂಡ್ ಏನ್ ಮಾಡ್ತಾರ ಅಂತ ನಾರ್ಮಲ್ ಕಾಮನ್ ಪೀಪಲ್ ಇದು ಮೈಂಡ್ ಸೆಟ್ ಅದ. ಅದು ಎದಕ್ ಇಂಪಾರ್ಟೆಂಟ್ ಆಕ್ಕದ? ಈ ಡೇಟಾ ಅಂದ ತಕ್ಷಣ ಈಗ ನಮ್ಮ ದೇಶದೊಳಗೆ ಇತ್ತಂದ್ರೆ ಅದು ಬೇರೆ ಆಗ್ತೈತಿ. ಈಗ ನಾವು ಟಿಕ್ಟಾಕ್ ಬ್ಯಾನ್ ಆಗಿದ್ ಮೇನ್ ರೀಸನ್ ಡೇಟಾ ಕಲೆಕ್ಟ್ ಮಾಡಿ ನಮ್ದೆಲ್ಲಾ ಆಕ್ಟಿವಿಟೀಸ್ ಚೀನಾದವ್ರು ಮಾನಿಟರ್ ಮಾಡ್ತಾರಂತ. ಯಾಕಂದ್ರೆ ಮೇನ್ ಸರ್ವರ್ ಎಲ್ಲ ಚೀನಾ ಒಳಗಿರ್ತಾವ. ಕರೆಕ್ಟ್, ಚೀನಾ ಅಂತಲ್ಲ, ಬೇರೆ ದೇಶದ ಯಾವ್ದೇ ಆಪ್ ಯೂಸ್ ಮಾಡಿದ್ರು ಅವ್ರ ಮೇನ್ ಸರ್ವರ್ ಎಲ್ಲಿ ಇರುತ್ತೆ ಅವ್ರ ದೇಶದೊಳಗೆ ಇರ್ತಾವ. ಸೊ ನೀವು ಕಂಪ್ಲೀಟ್ ಏನೇನ್ ಮಾಡ್ತಿರ್ತೀರಿ ಎಲ್ಲಾದು ಮಾನಿಟರ್ ಆಗ್ತಿರ್ತೈತಿ. ಸೊ ಅದನ್ನ ಅವ್ರು ಮಿಸ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಅದ್ರ ಸಂಬಂಧ ಅದನ್ನ ಅವನ್ನೆಲ್ಲ ಆ ತರದ ಅಪ್ಲಿಕೇಶನ್ಸ್ ಎಲ್ಲ ಜಾಸ್ತಿ ಬ್ಯಾನ್ ಮಾಡಿದ್ರು. ಸೊ ಬರೀ ಡೇಟಾ ಅಂದ್ರೆ ನಮ್ಗೆ ಬರೀ ಯೂಸರ್ ನೇಮ್ ಹೋಯ್ತು, ನೇಮ್ ಪಾಸ್ವರ್ಡ್ ಹೋಯ್ತು ಅದಷ್ಟೇ ಅಲ್ಲ, ಅದ್ರ ಜೊತೆಗೆ ಕಂಪ್ಲೀಟ್ ನಿಮ್ಮನ್ನ ಮಾನಿಟರ್ ಮಾಡ್ತಿರ್ತಾರ ಅವ್ರು. ಒಂದ್ ಈಗ ನೀವ್ ಯಾವ್ದೋ ಒಂದು ಅಪ್ಲಿಕೇಶನ್, ಗೂಗಲ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಲಿಕ್ಕೆ ಅಂದ್ರ ಅಲ್ಲಿ ಏನಾಗ್ತೈತಿ, ಅಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರ, ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋ ನೋಡಿರ್ಬೋದು, ಅಲೋ ಆಕ್ಸೆಸ್ ಕೊಡ್ತಿರ್ತೀರಿ, ಕಂಪ್ಲೀಟ್ ಕಾಂಟ್ಯಾಕ್ಟ್ಸ್ ಬರುತ್ತಾ, ಫೋಟೋಸ್ ಬರುತ್ತಾ, ವಿಡಿಯೋಸ್ ಬರುತ್ತಾ, ಆಮೇಲೆ ಲೊಕೇಶನ್ ಕಂಪಲ್ಸರಿ ಮಾಡ್ಯಾರ, ಕೊಡ್ಲೇಬೇಕಂತ. ಸೊ ಎಲ್ಲ ಮಾನಿಟರ್ ಮಾಡಿ ಅವ್ರು ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹೆಂಗಾದ್ರು ಕಾನ್ಫ್ಲಿಕ್ಟ್ ಅದ್ದೇ ಐತಿ ಚೀನಾ ಇಂಡಿಯಾದ. ಸೊ ಅದ್ ಮಿಸ್ಯೂಸ್ ಮಾಡಿ ಏನಾದ್ರು ಇದು ಮಾಡ್ಬೋದು, ದಾರಿ ತಪ್ಪಿಸೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಂಡಿಯಾದ ರೀಸೆಂಟ್ ಆಗಿ ಒಂದು VPN ಮೇಲೆ ರೂಲ್ಸ್ ಬಂತು. VPN ಬ್ಯಾನ್ ಮಾಡಿದ್ರು. ಬ್ಯಾನ್ ಇನ್ ದ ಸೆನ್ಸ್ ಬ್ಯಾನ್ ಮಾಡಿಲ್ರಿ, ಬಟ್ ರೂಲ್ಸ್ ಅಂದ್ರೆ ಇಂಡಿಯಾದ VPN ಯಾರು ಯೂಸ್ ಮಾಡ್ತಾರ, ಈಗ ನೀವು ಮೊಬೈಲ್ VPN ಇತ್ತು ಅಥವಾ ಪ್ರಾಕ್ಸಿ ಸರ್ವರ್ ಇತ್ತಂದ್ರ ಅದನ್ನ ಯೂಸ್ ಮಾಡತ್ತಿದ್ರಿಂದ ಅದ್ರ ಡೀಟೇಲ್ಸ್ ಎಲ್ಲ ಇಂಡಿಯನ್ ಗವರ್ಮೆಂಟ್ ಕೊಡ್ಬೇಕು ಅಂತ ಹೇಳಿ, ಗವರ್ಮೆಂಟ್ ಮಾನಿಟರ್ ಮಾಡ್ಲಿ ಅಂತ ಹೇಳಿ. ಬಟ್ VPN ಸರ್ವರ್ಸ್ ರೂಲ್ಸ್ ಪ್ರಕಾರ, ಅವ್ರ ಕಂಪ್ನೀಸ್ ಪ್ರಕಾರ ಅವರು ಕೊಡಂಗಿಲ್ಲ ಯಾವ್ದು ಡೇಟಾ. VPN ಯೂಸ್ ಮಾಡತ್ತಿದ್ರೆ ನೀವು VPN ಒಳಗಡೆ ಎಂಟರ್ ಆದ್ರಿ ಅಂದ್ರ ಏನ್ ಮಾಡತ್ತೀರಿ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಆಲ್ಮೋಸ್ಟ್ ಒಂದು 100 ಮೇಲೆ VPN ಸರ್ವರ್ಸ್ ಏನಿದ್ದು ಇಂಡಿಯಾದೊಳಗ ಬೇರೆ ಬೇರೆ ಕಂಪ್ನಿ ಎಲ್ಲ ರಿಮೂವ್ ಮಾಡಿದ್ರು. ಅವ್ರು ಬೇರೆ ದೇಶದಿಂದ ಆಪರೇಟ್ ಮಾಡ್ತಾರೆ. ಸೊ ನೀವು ದೊಡ್ಡ ದೊಡ್ಡ ಕಂಪ್ನೀಸ್ VPNs ನೀವು ಚೆಕ್ ಮಾಡಿದ್ರಿ ಅಂದ್ರ ಇಂಡಿಯನ್ ಸರ್ವರ್ ಸಿಗಲ್ಲ ನಿಮ್ಗೆ, ಬೇರೆ ದೇಶದ ಕನೆಕ್ಟ್ ಆಗಿ ನೀವು VPN ಯೂಸ್ ಮಾಡೋಕ್ಕಾಗುತ್ತೆ. ಸೊ ಈಗ ಕೆಲವೊಂದಿಷ್ಟು ಕ್ರೈಮು ಆಗಿರ್ತಾವ್ರಿ, ಸೈಬರ್ ಕ್ರೈಮ್. ಅಲ್ಲಿ ಏನಾಗ್ತೈತಿ, VPN ಯೂಸ್ ಮಾಡ್ಕೊಂಡ್ ಮಾಡಿರ್ತಾರೆ, VPN ಎಲ್ಲ ಪ್ರಾಕ್ಸಿ ಸರ್ವರ್. ಸೊ ಅವಾಗ ಏನಾಗ್ತೈತಿ, ನಾವು ನಾರ್ಮಲ್ ಇಂಡಿಯನ್ ಸರ್ವರ್, ISP ಸರ್ವಿಸ್ ಪ್ರೊವೈಡರ್ಸ್ ಏನಿರ್ತಾರ ಅವ್ರದ್ದಾಗಿತ್ತು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಏರ್ಟೆಲ್, ಜಿಯೋ, BSNL ಅದನ್ನ ಯೂಸ್ ಮಾಡ್ಕೊಂಡು ಇದಾಗಿತ್ತಂದ್ರ ಇಲ್ಲೇ ಡೇಟಾಬೇಸ್ ಸಿಗುತ್ತೆ, ಎಲ್ಲಿ ಆಗೈತಿ, ಯಾರು ಮಾಡ್ಯಾರ ಅನ್ನೋದು ಡೀಟೇಲ್ಸ್ ಸಿಕ್ಬಿಡುತ್ತೆ ನಮಗೆ. ಅದ VPN ಯೂಸ್ ಮಾಡಿದ್ರೆ ಗೊತ್ತಾಗಂಗಿಲ್ಲ ಯಾರು ಮಾಡ್ಯಾರ ಅಂತ. ಸೊ ಅವಾಗ ಏನಾಗ್ತೈತಿ, ಮತ್ತೊಳ್ಳೆ
ಆ ಮೂಮೆಂಟಿಗೆ ಯಾರು ಕನೆಕ್ಟ್ ಆಗ್ಯಾರ VPN ಗೆ ಆ IP ಅಡ್ರೆಸ್ ತಗೊಂಡು ಈ IP ಅಡ್ರೆಸ್ ನಮ್ಗೆ ಡೀಟೇಲ್ಸ್ ಬೇಕಂತ ಅವ್ರಿಗೆ ಕಳಿಸ್ತಾರ. ಅವ್ರು ಅದಕ್ಕೆ ಕೋಆಪರೇಟ್ ಮಾಡಿದ್ರು ಅಡ್ಡಿಲ್ಲ, ಮಾಡ್ಲಿಲ್ಲ ಅಂದ್ರೆ ಮತ್ತದು ಕೇಸ್ ಹೋದಂಗ ಅದ. ಈ ತರನು ಇರುತ್ತೆ. ಈಗ VPN ಬಗ್ಗೆ ಮಾತಾಡಕ್ತಿದ್ರಿ. ಇನ್ಕಾಗ್ನಿಟೋ ಮೋಡ್ ಅಂತ ಹೇಳ್ತದ. ಇನ್ಕಾಗ್ನಿಟೋ ಮೋಡ್ ಅಂದ್ರ ಏನದ ಅಂದ್ರ ನಮ್ದು ಏನು ಡೀಟೇಲ್ಸ್ ಹೋಗಲ್ಲೋ ಏನು ಇಟ್ಟು ಇಲ್ಲ. ಇನ್ಕಾಗ್ನಿಟೋ ಮೋಡ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಕುಕೀಸ್ ಸ್ಟೋರ್ ಆಗಲ್ಲ ಅಷ್ಟ. ಕುಕೀಸ್ ಉಳಿದಿದ್ ನೀವ್ ಏನ್ ಬ್ರೌಸ್ ಮಾಡತ್ತೀರಿ ಅದೆಲ್ಲ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸ್ಟೋರ್ ಆಗಿರ್ತೈತಿ ವಾಪಸ್. ನಿಮ್ ಸಿಸ್ಟಮ್ ಕುಕಿ ಸ್ಟೋರ್ ಆಗಲ್ಲ ಅಷ್ಟ ಹೊರತು ನೀವ್ ಏನ್ ಮಾಡತ್ತೀರಿ ಅನ್ನೋದು ಮಾನಿಟರ್ ಆಗೇ ಆಗ್ತೈತಿ. ಬಟ್ ಅದ ಮೇಜರ್ ಡಿಫ್ರೆನ್ಸ್ VPN ಗೆ ಮತ್ತ ಇದಕ್ಕ ಇನ್ಕಾಗ್ನಿಟೋ ಮೋಡ್. VPN ಯೂಸ್ ಮಾಡತ್ತೀರಿ ಅಂದ್ರ ಏನು ಗೊತ್ತಾಗಲ್ಲ ನಿಮ್ದು. ನಂದು ಸಿಸ್ಟಮ್ ಯಾವ ಸಿಸ್ಟಮ್ ಅನ್ನೋದು ಗೊತ್ತಾಗಲ್ಲ. ಸಿಸ್ಟಮ್ ಅಂದ್ರೆ ಕನೆಕ್ಟ್ ಆಗಿದ್ದಷ್ಟ ಗೊತ್ತಾಗ್ತೈತ್ರಿ ಯಾವ್ದು IP ಅಡ್ರೆಸ್ ಇಂದ ಕನೆಕ್ಟ್ ಆಗಿದಾರ ಅಂತ ಹೇಳಿ. ಅದು ಬಿಟ್ರ ಒಳಗ್ ನೀವ್ ಏನೇನ್ ಬ್ರೌಸ್ ಮಾಡತ್ತೀರಿ ಏನ್ ಮಾಡತ್ತೀರಿ ಏನೇ ಆಕ್ಟಿವಿಟೀಸ್ ಗೊತ್ತಾಗಲ್ಲ. ಬಟ್ ಇನ್ಕಾಗ್ನಿಟೋ ಮೋಡ್ ಒಳಗ ಅದು ಬರೀ ಹಿಸ್ಟ್ರಿ ಸೇವ್ ಮಾಡ್ಕೊಳಲ್ಲ ಅಷ್ಟ, ಕುಕಿ ಸ್ಟೋರ್ ಮಾಡ್ಕೊಳಲ್ಲ. ಅದು ಬಿಟ್ಟು ಉಳಿದೆಲ್ಲ ಗೊತ್ತಾಗ್ತೈತಿ ಏನೇನ್ ಮಾಡ್ತಾ ಇದಾರ ಅಂತ ಹೇಳಿ. ಅದಕ್ಕ ಜಾಸ್ತಿ ಎಲ್ಲ VPN ಪ್ರಾಕ್ಸಿ ಸರ್ವರ್ ನ ಯೂಸ್ ಮಾಡ್ತಾರ ಈ ತರದ್ದು ಏನಾದ್ರು ಕ್ರೈಮ್ಸ್ ಕಮಿಟ್ ಮಾಡ್ಬೇಕಂತ ಹೇಳಿ. ಈಗ ನಿಮ್ಗೆ ಯಾವ್ದಾರ ಒಂದ್ ಕೇಸ್ ಬರ್ತದ್ರಿ ಸಾಲ್ವ್ ಮಾಡೋಂತಂದ ಅಟ್ಯಾಕ್ ಆಗಿರ್ತದ, ನೀವು ಅದನ್ನ ಫಸ್ಟ್ ಅಪ್ರೋಚ್ ಹೆಂಗ್ ಮಾಡ್ತೀರಿ ನೀವು ಸಾಲ್ವ್ ಮಾಡಕ? ಅದು ಡಿಪೆಂಡ್ ಆಗ್ತೈತ್ರಿ ಯಾವ ತರ ಕೇಸ್ ಬಂದೈತಿ ಅಂತ ಹೇಳಿ. ಯಾಕಂದ್ರೆ ಈಗ ನಾರ್ಮಲ್ ಆಗಿ ಸೈಬರ್ ಕ್ರೈಮ್ಸ್ ಅಂತ ಅಂದಾಗ ಸೈಬರ್ ಸೆಕ್ಯೂರಿಟಿ ಒಂದೇ ತರ ಡೊಮೈನ್ ಬರಲ್ಲ ಅಥವಾ ಒಂದೇ ತರ ಅಟ್ಯಾಕ್ ಬರಂಗಿಲ್ಲ, ಬಹಳಷ್ಟು ಬರ್ತವೆ, ವಾಸ್ಟ್ ಐತಿ. ಈಗ ನಾರ್ಮಲ್ ಕಂಪ್ನೀಸ್ ಬಿಡ್ರಿ, ನಾರ್ಮಲ್ ನಮ್ ಜನಕ್ಕ ಅಟ್ಯಾಕ್ ಯಾವ ತರ ಆಗ್ತಾವ ಅಂದ್ರ ಫಿಶಿಂಗ್ ಲಿಂಕ್ ಕಳಿಸ್ತಿದ್ರು ಮೊದ್ಲಿಗೆ, ಅದು ಈಗ ಕಡಿಮೆ ಆಗ್ಯಾವ್ರಿ. ಫಿಶಿಂಗ್ ಲಿಂಕ್ ಒಂದ್ ಲಿಂಕ್ ಕಳಿಸ್ತಾರ, ಅದನ್ನ ಕ್ಲಿಕ್ ಮಾಡಿದ್ರೆ ಅಂದ್ರೆ ಎಲ್ಲ ಹೋಗ್ತೈತಿ, ಅದು ಫಿಲ್ ಮಾಡಿದ್ರೆ ಅಂದ್ರೆ ಕಂಪ್ಲೀಟ್ ಆಕ್ಸೆಸ್ ಅವ್ರಿಗೆ ಹೋಗ್ತಿತ್ತು. ಆ ತರದ್ ಬರ್ತಿದ್ದು. ಈಗ ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ ನಾರ್ಮಲ್ ಮೆಸೇಜ್ ಬರ್ತೀನಿ, ನಿಮ್ ರಮ್ಮಿ ಅಡಿ ಕ್ಯಾಶ್ ವಿಲ್ ಅಂತ ಹೇಳಿ ಕ್ಯಾಶ್ ಕ್ಲೈಮ್ ಮಾಡ್ಕೊಳ್ಳಿ ಈ ಲಿಂಕ್ ನ ಕ್ಲಿಕ್ ಮಾಡ್ರಿ. ಓಕೆ, ಅದು ಸ್ವಲ್ಪ ಡೆವಲಪ್ ಆತ. ಅದು ಫಿಶಿಂಗ್ ಲಿಂಕ್ ಯಾವ ತರ ಡೆವಲಪ್ ಮಾಡಿದ್ರು ಅಂದ್ರ ಬರೀ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ದು ಮೊಬೈಲ್ ಯಾವ್ದು ಯೂಸ್ ಮಾಡತ್ತೀರಿ, IP ಅಡ್ರೆಸ್ ಯಾವ್ದು ಯೂಸ್ ಆಗ್ತೈತಿ, ಅದು ಕೆಲವೊಂದ್ ಟೈಮ್ ಲೊಕೇಶನ್ ಹೋಗ್ತೈತ್ರಿ. ಈ ತರ ಡೀಟೇಲ್ಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆದ, ಅಂದ್ರೆ ಅಡ್ವಾನ್ಸ್ಡ್ ಫಿಶಿಂಗ್ ಸ್ಟಾರ್ಟ್ ಆಗ. ಅದು ಆಗ್ತಾ ಇದೆ, ಇವಾಗಾದ್ರೂ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ. ಅದು ಆ ತರನು ಬಂದಿರ್ತಾವ ಕೇಸಸ್. ಓಕೆ, ಈ ತರ ಫಿಶಿಂಗ್. ಇನ್ನೊಂದು ಈ ತರ ಕೇಸ್ ಬಂದಾಗ ಯಾರ ವಿಕ್ಟಿಮ್ ಇರ್ತಾರಲ್ಲ, ನಮ್ ಮುಂದರ ಆಗ್ಲಿ ಇಲ್ಲ ಪೊಲೀಸ್ ಮುಂದರ ಆಗ್ಲಿ ಸೀದಾ ಹೇಳಂಗಿಲ್ರಿ ಅವ್ರು. ಹಿಂಗ ಆಗೈತಿ ಅಂತ ಕರೆಕ್ಟ್ ಹೇಳಿದ್ರೆ ನಾವ್ ಏನಾರ ಸೊಲ್ಯೂಷನ್ ಹೇಳ್ಬೋದು. ಏನೋ ಅವ್ರಿಗೆ ನಮ್ಗೆ ಗೊತ್ತೇ ಇಲ್ಲ, ಏನೋ ಬಂತು ಹಿಂಗ್ ಗೊತ್ತಿದೆ, ಏನೋ ಆಯ್ತು ಬಿಡ್ತೀರಿ ಆಗ್ಬಿಡ್ತೀರಿ. ಫಿಶಿಂಗ್ ಲಿಂಕ್ ಒಳಗ್ರಿ ಫಿಶಿಂಗ್ ಅಟ್ಯಾಕ್ ಆಗಿತ್ತಂದ್ರ ಮೇನ್ ಆಗಿ ಕ್ಲಿಕ್ ಮಾಡಿ ಇವ್ರು ಓಪನ್ ಮಾಡ್ತಾರಲ್ಲ, ಓಪನ್ ಮಾಡಿದ್ಮೇಲೆ ಇವರೇ ಡೀಟೇಲ್ಸ್ ಫಿಲ್ ಮಾಡ್ತಾರ. ಓಕೆ, ಆ ಕಡೆಯಿಂದ ಒಂದು ಕಾಲರ ಬರುತ್ತೆ ಕಡೆಗೆ, ಕಾಲ್ ಬಂದಿಂದ ಇವರ OTP ಕೊಟ್ಟಿರ್ತಾರ. ಇವರೇ ಕೊಟ್ಟಿರ್ತಾರ. ಆಮೇಲೆ ಬಂದು ಡಿಪಾರ್ಟ್ಮೆಂಟ್ ತರಿ ಬೈದಾಗ್ಲಿ ಇಲ್ಲ ಬ್ಯಾಂಕ್ ತರಿ ಬೈದಾಗ್ಲಿ ಮಾಡಿದ್ರೆ ಅವ್ರ ಏನ್ ಮಾಡ್ಬೇಕು ಹೇಳಿ, ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರ ಕ್ಲಿಯರ್ ಆಗಿ, OTP ಎಲ್ಲ ಶೇರ್ ಮಾಡ್ಬಾರ್ದು ಹಂಗ ಹಿಂಗ. ಅದನ್ನ ಹೇಳಂಗಿಲ್ಲ, ಬಂದ್ರಿ ಕ್ಲಿಕ್ ಮಾಡಿದ್ರೆ ಓದ್ತ ರೊಕ್ಕ ಮಾಡ್ಕೊಡ್ರಿ ನಮಗ, ಈ ತರ ಬರ್ತಾವ. ಆಮೇಲೆ ಮತ್ ಲೋನ್ ಸ್ಕ್ಯಾಮ್ ನೀವು ಕೇಳಿರ್ಬೇಕು, ಈಗ ರೀಸೆಂಟ್ ಆಗಿ ಬಹಳ ಆಗಿತ್ತು. ಅದಕ್ಕಿಂತ ಮುಂಚೆ ಫೇಸ್ಬುಕ್ ಇದು ಇತ್ತು, ಫೇಸ್ಬುಕ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ನಂಗೆ ಅರ್ಜೆಂಟ್ ರೊಕ್ಕ ಬೇಕಾಗೈತಿ ಅಂತ ಹೇಳಿ ಎಲ್ಲ ಹಾಕಿಸ್ಕೊಂತಿದ್ರಿ. ಆಮೇಲೆ ಅದಾಗಿಂದ ಮತ್ತೊಳ್ಳೆ ಫೇಸ್ಬುಕ್ ನಾಗ ಇದು ನೀವು ವಿಡಿಯೋ ಕಾಲ್ ಮಾಡಿ ಅವ್ರೇನ್ ಮಾಡ್ತಾರ, ವಿಡಿಯೋ ಕಾಲ್ ಮಾಡಿ ಮುಂದಿದ್ದವ್ರದ್ದು ವಿಡಿಯೋ ಮಾಡ್ಕೊಳ್ತಾರ. ಮೋಸ್ಟ್ ಪ್ರಾಬಲಿ ಹುಡುಗರಿಗೆ ಜಾಸ್ತಿ ಆಗಿದ್ದಿತ್ತು. ಈ ತರ ಆಗಿ ಅವ್ರೇನ್ ಮಾಡ್ತಾರ, ಹೊಳ್ಳಿ ಅದೇ ವಿಡಿಯೋ ಹುಡುಗರಿಗೆ ಕಳಿಸ್ತಾರ. ಕಳಿಸಿ ಏನ್ ಮಾಡ್ತಾರೆ, ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೀ ಇಷ್ಟ ಅಮೌಂಟ್ ಹಾಕ್ಲಿಕ್ಕೆ ಅಂದ್ರೆ ಇನ್ನ ಪಬ್ಲಿಷ್ ಕಂಪ್ಲೀಟ್ ಯೂಟ್ಯೂಬ್ ನೇ ಹಾಕ್ತೀನಿ, ಇನ್ಸ್ಟಾಗ್ರಾಮ್ ನ ಫೇಸ್ಬುಕ್ ನ ಎಲ್ಲಾ ಕಡೆ ಹಾಕ್ತೀನಿ, ಹಂಗ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಸೊ ಇಲ್ಲಿ ತನ ಇವ್ರು ರೊಕ್ಕ ಹಾಕೊಂಡ್ ನಿಲ್ಸೋ ತನ ಅವ್ರು ಟಚ್ ನಾಗ ಇರ್ತಾರೆ. ಇವ್ರು ರೊಕ್ಕ ಹಾಕ್ಲಾರ ಸುಮ್ಮನೆ ಸುಮ್ನೆ ಹಾಕ್ತಾರ. ಇಲ್ಲಿ ಸ್ವಲ್ಪ ಜನ ಹೆದರಿ ಏನ್ ಮಾಡ್ತಾರ, ಮರ್ಯಾದೆ ಗಂಜಿ ರೊಕ್ಕ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಸೊ 34,000 ಹಿಡಿದು ಲಕ್ಷಾಂತರ ಕಳ್ಕೊಂಡರು ಅದಾರ ಇಂಥ ಕೇಸ್ ಒಳಗೆ. ಇಂಥ ಕೇಸ್ ಬಂದವರು ಒಬ್ರು ಯಾರೋ ಎಷ್ಟು ಅರೌಂಡ್ 18 ಲಕ್ಷ ಕಳ್ಕೊಂಡ್ರಿ ಇದ್ರಿಂದ. ಫಸ್ಟ್ ಕೆಲವೊಂದು ಸ್ಟೂಡೆಂಟ್ಸ್ ಬಂದಿದ್ದು ಈ ತರ ಕೇಸ್. ನಮ್ಗ್ ಗೊತ್ತಲ್ಲ ಈ ಕೇಸ್ ಬರ್ತಾವ ಈ ತರ ಆಗಿರ್ತೈತಿ ಅಂತೇಳಿ. ಅವ್ರ ಏನ್ ಮಾಡಿದ್ರು, ಅಣ್ಣ ಒಂದ್ ಯಾವ್ದೋ ಕಾಲ್ ಬಂತು ಹಿಂಗಾಯ್ತು, ನಾ ಎತ್ತಿದ್ದೆ, ಅವ್ರು ನಂಗೆ ಬ್ಲಾಕ್ ಮೇಲ್ ಮಾಡಾಕ್ತಾರ. ಇವ್ರು ಫಸ್ಟ್ ಚಾಟ್ ಮಾಡಿರ್ತಾರ, ಚಾಟ್ ಮಾಡಿ ಆಮೇಲೆ ವಿಡಿಯೋ ಕಾಲಿಗೆ ಬರ್ತಾರ. ವಿಡಿಯೋ ಕಾಲ್ ಮಾಡಿ ಇವ್ರಿಗೆಲ್ಲ ರೆಕಾರ್ಡ್ ಮಾಡಿ ವಾಪಸ್ ಕಳ್ಸುತನ ಇದು ಮಾಡಿರ್ತಾರೆ. ಇವ್ರು ಕಳ್ಸಿಂದ ಅವಾಗ ಇವ್ರು ಇದು ಮಾಡ್ತಾರೆ, ಹೆದರ್ತಾರ, ಈ ತರ ಆತಲ್ಲ ಅಂತ ಹೇಳಿ. ಸೊ ಹಿಂಗಾಗಿರ್ತೈತಿ. ಅದು ಈಗ ಸ್ವಲ್ಪ ಕಡಿಮೆ ಆಗ್ಯಾವ್ರಿ, ಈಗೆಲ್ಲ ಎಲ್ಲರಿಗೂ ಗೊತ್ತಾಯ್ತು, ಅವೇರ್ನೆಸ್ ಬಂತು, ಅದು ಸ್ವಲ್ಪ ಕಡಿಮೆ ಆಗ್ಯಾವ. ಆಮೇಲೆ ಈಗ ಲೋನ್ ಸ್ಕ್ಯಾಮ್ ಜಾಸ್ತಿ ನಡೆಯತೈತಿ. ಲೋನ್ ಸ್ಕ್ಯಾಮ್, ಲೋನ್ ಅಪ್ಲಿಕೇಶನ್ ಈಗ ಈಸಿಯಾಗಿ ಸಿಗ್ತಾವ ನೋಡ್ರಿ. ಎಲ್ಲಾವು ಫ್ರಾಡ್ ಅಂತಲ್ಲ, ಕೆಲವೊಂದಿಷ್ಟು ಇರ್ತಾವ. ಈಗ ಗೂಗಲ್ ಪ್ಲೇ ಸ್ಟೋರ್ ಇಂದ ಎಷ್ಟೋ
ಅಂತ ಅಪ್ಲಿಕೇಶನ್ ರಿಮೂವ್ ಮಾಡ್ಯಾರ ರೀಸೆಂಟ್ ಆಗಿ. ಅವ್ರು ಏನ್ ಮಾಡ್ತಾರ, ಅದ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಸ್ತಾರ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕೆ ಆಗ್ಲೇ ಹೇಳಿದ್ನಲ್ಲ, ಎಲ್ಲ ಆಕ್ಸೆಸ್ ಸಿಕ್ಬಿಡುತ್ತೆ ಅವರಿಗೆ. ಸಿಗನ ಲೋನ್ ತಗೋಬೇಕಂದ್ರೆ ಏನ್ ಕೇಳ್ತಾರೆ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ನಂಬರ್ ಕೇಳ್ತಾರೆ. ಸೊ ಅದು ಕೊಡ್ತಾರೆ ಇವ್ರು. ಕೊಟ್ಮೇಲೆ ಏನ್ ಮಾಡ್ತಾರ್ರಿ ಇವರು, ಕೊಡ್ತಾರ 3,000 5,000 ಹಿಂಗ್ ಕೊಡ್ತಾರ. ಕೊಟ್ಟು ಅದಕ್ಕೆ ಡಬಲ್ ಕೇಳ್ತಾರ. ಇವ್ರು ಕೊಟ್ರು ಅಡ್ಡಿಲ್ಲ, ಆ ಟೈಮಿಗೆ ಹಾಕ್ಲಿಕ್ಕ ಇಲ್ಲ, ಅವ್ರು ಕೇಳ್ದಂಗ್ ಹಾಕ್ಲಿಲ್ಲ ಅಂತ ಹೇಳಿದ್ರ ಅವ್ರ ಏನ್ ಮಾಡ್ತಾರ, ಸೇಮ್ ಎಲ್ಲಾ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಗೆ ಅವ್ರದ್ದು ನ್ಯೂಡ್ ಪಿಕ್ಚರ್ ಗೆ ಫೋಟೋ ಆಡ್ ಮಾಡಿ ಅದನ್ನ ಶೇರ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಈ ತರ ಹುಡುಗಿಯರ ಜಾಸ್ತಿ ಆಗ್ತಾವ. ಈ ತರ ಕೇಸಸ್ ಬಹಳ ಮಂದಿದ್ರು ಇವು. ಈ ತರ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾರ. ಸೊ ಅಲ್ಲಿ ತುಂಬಾ ಜನ ದುಡ್ಡು ಹೋಗಿರೋ. ಆ ಟೈಮ್ ಏನು ಮಾಡ್ಲಿಕ್ಕೆ ಯಾಕಂದ್ರೆ ಇವರು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಆಕ್ಸೆಸ್ ಕೊಟ್ಬಿಟ್ಟಿರ್ತಾರ. ಅದು ಬಹಳ ಕಷ್ಟ ಆಗ್ತದೆ. ಅವ್ರ ಫೋಟೋಸ್ ಎಲ್ಲ ಅವ್ರು ಆಕ್ಸೆಸ್ ಮಾಡ್ಬೋದು. ಅಂದ್ರೆ ನಾ ಈಗ ಆಕ್ಸೆಸ್ ಕೊಟ್ಟೆ ಅಂದ್ರ ಅವ್ರು ಏನೇನ್ ಆಕ್ಸೆಸ್ ಮಾಡ್ಬೋದು? ಡಿಪೆಂಡ್ ಅದು ಯಾವ ತರ ಅಪ್ಲಿಕೇಶನ್ ಐತೆ ಅನ್ನೋದ್ರ ಮೇಲೆ. ಕೆಲವೊಂದಿಷ್ಟು ಹೆಂಗ್ ಡೆವಲಪ್ ಮಾಡಿರ್ತಾರ ಅಂದ್ರೆ ಬರೀ ಕಾಂಟ್ಯಾಕ್ಟ್ಸ್, SMS, ಫೋಟೋಸ್, ವಿಡಿಯೋಸ್ ಆಕ್ಸೆಸ್ ಸಿಗೋಂಗ. ಈಗ ನೀವು ವಾಟ್ಸ್ಆಪ್ ಇನ್ಸ್ಟಾಲ್ ಮಾಡಿದ್ರೆ ನೀವು ಕಂಪ್ಲೀಟ್ ಆಕ್ಸೆಸ್ ಕೊಟ್ಟಿರ್ತೀರಿ. ಅದಕ್ಕೆ ಲೊಕೇಶನ್, ಲೈವ್ ಲೊಕೇಶನ್, ಕರೆಂಟ್ ಲೊಕೇಶನ್ ಶೇರ್ ಮಾಡ್ತೀರಿ, ಲೊಕೇಶನ್ ಕೊಡ್ತೀರಿ, ಫೋಟೋ ವಿಡಿಯೋ ಶೇರ್ ಮಾಡ್ತೀರಿ, ಅದ್ರದ್ದು ಕೊಟ್ಟಿರ್ತೀರಿ ಆಕ್ಸೆಸ್. ಆಮೇಲೆ ಕಾಲ್ ಕೊಟ್ಟಿರ್ತೀರಿ, ಹೌದ್ರಿ, ಕಾಂಟ್ಯಾಕ್ಟ್, SMS, ನಾರ್ಮಲ್ SMS ಎಲ್ಲಾದ್ರು ಕೊಟ್ಟಿರ್ತೀರಿ, OTP ರಿಸೀವ್ ಮಾಡ್ಕೊಳ್ಳೋದು. ಹಂಗ ಆ ತರ ಡೆವಲಪ್ ಮಾಡಿ ಕೊಟ್ಟಿದ್ರ ಅಂತ ಹೇಳಿ ಎಲ್ಲಾ ಆಕ್ಸೆಸ್ ಇದ್ಬಿಡುತ್ತೆ ಅವ್ರಿಗೆ. ಅವ್ರ ಏನ್ ಮಾಡ್ತಾರ, ಅದ ಯಾವ್ದೋ ಒಂದು ಫೋಟೋ ತಕೊಂಡ್ ಅದ್ರಾಗ ಎಡಿಟ್ ಮಾಡಿ ಅದನ್ನ ಎಲ್ಲರಿಗೂ ಶೇರ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಈ ತರ ಇವರು ನಮ್ ಕಡೆ ದುಡ್ಡು ತಗೊಂಡಾರ, ಹೊಳಿ ತೀರ್ಸಕ್ ಆಗತ್ತಿಲ್ಲ ಇವರಿಗೆ, ಹಿಂಗ ಫ್ರಾಡ್ ಹಂಗ ಹಿಂಗ ಅಂತ ಹೇಳಿ ಎಲ್ಲಾ ಮೇನ್ ಯಾರ್ಯಾರು ಅವ್ರ ಕಾಂಟ್ಯಾಕ್ಟ್ ನಾಗ ಇರ್ತಾರ ಅವ್ರಿಗೆಲ್ಲಾನು ವಾಟ್ಸ್ಆಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಈ ತರ ಬಾಳ ಆಗ್ಯಾವ್ರಿ ರೀಸೆಂಟ್. ಅದು ಇಲ್ಲಿಗಲ್ ಅಲ್ಲ? ಇಲ್ಲಿಗಲ್ಲ ರೀ ಅದು. ಅದ್ರ ಮೇಲೆ ಕೇಸ್ ಹಾಕಿದ್ರೆ ಆಕ್ಷನ್ ತಗೊಳ್ತಾರ. ಬಟ್ ಅವ್ರನ್ನ ಯಾರು ಮಾಡ್ಯಾರಂತ ಗೊತ್ತಾಗ್ಬೇಕಲ್ರಿ. ಸೊ ಮಾಡಿದವರು ಇದ ಸ್ಟೇಟ್ ನಾಗಿದ್ರ ಏನೋ ಮಾಡಿ ಹಿಡಿಬಹುದು. ಬಟ್ ಬೇರೆ ಸ್ಟೇಟ್ ಇಂದ ಮಾಡ್ತಿರ್ತಾರ. ಸೊ ಸೈಬರ್ ಕ್ರೈಮ್ ಏನ್ ಮಾಡ್ತಿರ್ತಾರ. ಬಟ್ ಎಲ್ಲರಿಗೂ ಏನ್ ಅನ್ಸುತ್ತ, ಹ್ಯಾಕ್ ಆಗತೈತಿ. ಹ್ಯಾಕರ್ ಬೇರೆ, ಇದು ಸ್ಕ್ಯಾಮರ್ಸ್ ಬೇರೆ. ಈ ಇಂಥವ್ ಸೈಬರ್ ಫ್ರಾಡ್ ಎಲ್ಲ ಮಾಡೋರು ಸ್ಕ್ಯಾಮರ್ಸ್ ಆಗಿರ್ತಾರೆ ಜಾಸ್ತಿ. ಅವ್ರಿಗೆ ಏನ್ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ಒಂದು ಸ್ಕ್ರಿಪ್ಟ್ ಇರುತ್ತೆ ಅವ್ರಿಗೆ. ಸ್ಕ್ರಿಪ್ಟ್ ಥ್ರೂ ಅವ್ರು ಹೋಗ್ತಿರ್ತಾರ, ಹಿಂಗ ಮಾಡ್ಬೇಕು, ಹಿಂಗ ಮಾಡ್ಬೇಕು ಅಂತ ಹೇಳಿ. ಓಕೆ, ಅವ್ರು ಅದನ್ನ ಬಿಟ್ಟು ಬೇರೆ ಏನು ಮಾಡಕ್ ಬರ್ಲ ಅವ್ರಿಗೆ. ಅದ್ ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ, ಹಿಂಗ ಮಾಡ್ಬೇಕು, ಹಿಂಗ ಅಂತ ಹೇಳಿ. ಓಕೆ, ಸೊ ಅವ್ರು ಸ್ಕ್ಯಾಮರ್ಸ್, ಹ್ಯಾಕರ್ಸ್ ಏನ್ ಮಾಡ್ತಾರ, ಡೈರೆಕ್ಟ್ ದುಡ್ಡಿಗೋಸ್ಕರ ಮಾಡ್ತಾರೆ. ಈ ತರ ಬ್ಲಾಕ್ ಮೇಲ್ ಎಲ್ಲ ಮಾಡೋಲ್ಲ, ಸೀದಾ ದುಡ್ಡ ಹೊಡಿತಿರ್ತಾರ. ಅವ್ರು ದೊಡ್ಡ ಕಂಪ್ನೀಸ್ ಅಂತ ಇಂತಾನು ಹೊಡ್ತಿರ್ತಾರ. ಇದು ನಾರ್ಮಲ್ ನಮ್ಮಂತವ್ರನ್ನೆಲ್ಲ ಟಾರ್ಗೆಟ್ ಮಾಡೋದು ಸ್ಕ್ಯಾಮರ್ಸ್. ಸ್ಕ್ಯಾಮ್ ಮಾಡಿ ಮ್ಯಾನಿಪುಲೇಟ್ ಮಾಡಿ ಇವರ OTP ಶೇರ್ ಮಾಡುವಂಗ, ಇಲ್ಲ ಇಂಥ ಲೋನ್ ಅಪ್ಲಿಕೇಶನ್ ಆಪ್ ಹಾಕೊಂಡು ಇದನ್ ಮಾಡುವಂಗ ಕನ್ವಿನ್ಸ್ ಮಾಡಿ ಇದನ್ ಮಾಡ್ತಾರ. ನಡ್ಬರ್ಕ್ ಒಂದ್ ಸ್ವಲ್ಪ ಹಿಂದ ಒಂದು 4-5 ತಿಂಗಳ ಹಿಂದ್ರಿ ಇದೊಂದು ಸ್ಟಾರ್ಟ್ ಆಗೈತಿ. ಯೂಟ್ಯೂಬ್ ವಿಡಿಯೋ ಲೈಕ್ ಮಾಡ್ರಿ ನಿಮ್ಗೆ ದುಡ್ಡು ಬರುತ್ತಾ ಅಂತ ಹೇಳಿ. ತಿಳಿರಿ, ಒಂದ್ ಯೂಟ್ಯೂಬ್ ವಿಡಿಯೋ ಲೈಕ್ ಮಾಡಿದ್ರೆ ಎಷ್ಟ, 50 ರೂಪಾಯಿ. 3 ಲೈಕ್ ಮಾಡಿದ್ರೆ 150 ರೂಪಾಯಿ. ಅವ್ರ ಏನ್ ಮಾಡ್ತಿದ್ರು, ಟೆಲಿಗ್ರಾಮಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ರು. ಮತ್ತ ಒಂದ್ 20 ಟಾಸ್ಕ್ ಕೊಡ್ತಿದ್ರು ಅವ್ರು. ಅದ್ 150 ರೂಪಾಯಿ ಹಾಕ್ತಿದ್ರು ನಿಮ್ಗ. 20 ಟಾಸ್ಕ್ ಕೊಟ್ಟು ಅದನ್ನ ಹಂಗ ಹಾಕಿಸ್ಕೊಂಡ್ ಹೋಗ್ತಿದ್ರು. ಆಮೇಲೆ ಇವ್ರು ಸ್ವಲ್ಪ ಅಮೌಂಟ್ ಹಾಕಿಂದ, ಈಗ ಒಂದ್ 4-5 ಸಾವಿರ ಹಾಕಿರ ಅನ್ಕೊಳ್ರಿ. ಹಾಕಿಂದ ಅವ್ರ ಏನ್ ಮಾಡ್ತಿದ್ರ, ಡಬಲ್, ಈಗ ಇದ್ರ ಡಬಲ್ ನಾವ್ ಕೊಡ್ತೀನಿ ನಿಂಗ, ಇದನ್ನ 5,000 ಹಾಕ, 5,000 ಡಬಲ್ ಬರುತ್ತೆ ನಿಂಗ, ಸರಿ ಅಂತ ಹಾಕ್ತಾರ. 10,000 ಹಾಕ್ತಾರ. ಒಳ್ಳೆ 20,000 ಹಾಕ, ನಿಂಗ್ 40,000 ಬರುತ್ತ. 40,000 ಫ್ರೀಸ್ ಆಗ್ತೈತಿ ಹೇಳ್ತಾರ ನಿಮ್ಗ ಅವ್ರು. 40,000 ಫ್ರೀಸ್ ಆಗೈತಿ. ಈ 40,000 ಜೊತೆಗೆ ನಿಮ್ಗೆ ಇನ್ನ 20,000 ಎಕ್ಸ್ಟ್ರಾ ಬರುತ್ತ. ಟೋಟಲ್ 60,000 ಬರುತ್ತ. ನೀವ್ ಇಷ್ಟ ಹಾಕ್ರಿ ಅಂತ ಹೇಳಿ ಹೊಳ್ಳಿ ಹಾಕಿಸ್ತಾರ. ಇದು ಎಲ್ಲಾ ಫ್ರೀಸ್ ಆಗೈತಿ, ನಿಮ್ಗೆಲ್ಲಾ ಒಟ್ಟಿಗೆ 1.5 ಲಕ್ಷ ಬರುತ್ತ. ನೀವು ಅದು 1.5 ಲಕ್ಷ ಬೇಕಂದ್ರೆ 80,000 ಹಾಕ್ರಿ. ಹಿಂಗ ಈ ತರ ಹಾಕಿಸ್ಕೊಂಡ್ ಸಣ್ಣ ಅಮೌಂಟ್ ಹಾಕಿಸ್ಕೊಂತ ಅವ್ರು ಎಲ್ಲಿ ತನ ಹಾಕ್ತಾರ ಅಲ್ಲಿ ತನ ಜಕ್ಕೊಂತ ಹೋಗ್ತಾರ. ಈ ತರ ಜಾಸ್ತಿ ಆಗಿದೆ ಕೇಸಸ್. ಈ ತರದ್ರೊಳಗೂ ದುಡ್ಡು ಕಳ್ಕೊಂಡಿದಾರ. ಸೊ ಈ ತರ ಮಾಡೋವಾಗ ಏನಾಗ್ತೈತ್ರಿ, ಫೇಕ್ IDs ಕ್ರಿಯೇಟ್ ಮಾಡ್ಕೊಂಡಿರ್ತಾರ, ಫೇಕ್ ಮೇಲ್ ID ಕ್ರಿಯೇಟ್ ಮಾಡ್ಕೊಂಡಿರ್ತಾರ. ಆನ್ಲೈನ್ ಒಳಗ ನಂಬರ್ ಸಿಗ್ತಾವ ನಿಮ್ಗ, ಆನ್ಲೈನ್ ಒಳಗ ಫೇಕ್ ಮೇಲ್ ID ಸಿಗ್ತಾವ. ಅವ್ನು ಯೂಸ್ ಮಾಡ್ಕೊಂಡ್ ಮಾಡಿರ್ತಾರ. ಸೊ ಅವಾಗ ಒರಿಜಿನಲ್ ಕ್ರಿಮಿನಲ್ ಯಾರಂತ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತಿ. ಸೊ ಹಿಂಗು ದುಡ್ಡು ಕಳ್ಕೊಂಡ್ರು ಜಾಸ್ತಿ ಇದಾರ. ಸೊ ಇವಾಗ ರೀಸೆಂಟ್ ಆಗಿ ಲೋನ್ ಸ್ಕ್ಯಾಮ್ ಅಟ್ಯಾಕ್ಸ್ ಅವೆಲ್ಲ ಬಾಳ ಆಗ್ತಾವ. ಆಮೇಲೆ ಕಸ್ಟಮರ್ ಸ್ಕ್ಯಾಮ್ನು ಅವು ಬಾಳ ಆಗ್ಯಾವ. ನೀವು ಆನ್ಲೈನ್ ಏನೋ ಆರ್ಡರ್ ಮಾಡಿರ್ತೀರಿ, ಮಾಡಿ ಏನಾಗ್ತೈತಿ, ನಿಮ್ಗೆ ಅದು ಸೆಟ್ ಆಗಲ್ಲ, ವಾಪಸ್ ನೀವು ಕೊಡ್ಬೇಕಂತ ಡಿಸೈಡ್ ಮಾಡ್ತೀರಿ. ನೀವೇನ್ ಮಾಡ್ತೀರಿ, ಅವಾಗ ರಿಟರ್ನ್ ಮಾಡೋದು ಅಫಿಷಿಯಲ್ ಪೇಜ್ ವೆಬ್ಸೈಟ್ ಏನಿರುತ್ತೆ ಅಲ್ಲಿ ಹೋಗಿ ಮಾಡಂಗಿಲ್ಲ. ಗೂಗಲ್ನೇ ಸರ್ಚ್ ಮಾಡ್ತೀರಿ. ಗೂಗಲ್ನೇ ಸರ್ಚ್ ಮಾಡಿ ಯಾವ್ದೋ ಒಂದು ನಂಬರ್ ಸಿಗುತ್ತೆ. ನಂಬರ್ ಸಿಗನ್ನ ನೀವು ಅದಕ್ಕೆ ಇದು ಮಾಡ್ತೀರಿ, ಕಾಲ್ ಮಾಡಿ ಕೇಳಿದಾಗ ಅವ್ರು ಒಂದು ಗೂಗಲ್ ಫಾರ್ಮ್ ಕಳಿಸ್ತಾರೆ. ಅದ್ರೊಳಗೆ ಎಲ್ಲಾ ಡೀಟೇಲ್ಸ್ ಕೇಳ್ತಾರ. ಕೇಳಿ ಅದ್ರ ಜೊತೆಗೆ ಫೋನ್ ಪೇ ಇದ್ದ ನಂಬರ್ ಕೇಳ್ತಾರ. ಆಮೇಲೆ ಫೋನ್ ಪೇ ಇದ್ದ ಪಿನ್ ಇಟ್ಟಿರ್ತೀರಿ ನೋಡ, ಅದೆಲ್ಲ ಕೇಳ್ತಾರ.
ಓಕೆ. ಎಲ್ಲ ಇವ್ರು ಫಿಲ್ ಮಾಡಿ ಕಳಿಸ್ತಾರ. ಹ್ಮ್. ಇದು ಅನ್ಎಜುಕೇಟೆಡ್ ಅಲ್ರಿ, ಎಲ್ಲ ಎಜುಕೇಟೆಡ್ ಇಂತ ಕ್ರೈಮ್ಸ್ ಜಾಸ್ತಿ ಬಲಿ ಆಗೋದು. ಹಾ. ಓಕೆ ಮಾಡಿ ಎಲ್ಲ ಫಿಲ್ ಮಾಡಿ ಕಳಿಸಿ ಅವ್ರು OTP ಬರ್ತಾ ಹೇಳ್ರಿ. OTP ಬರ್ತೆ ಅಮೌಂಟ್ ಅಕೌಂಟ್ ಇದ್ ರೊಕ್ಕೆಲ್ಲ ಟ್ರಾನ್ಸ್ಫರ್ ಆಗ್ತೈತಿ. ಈ ತರ ಕ್ರೈಮು ಆಗ್ಯಾವ್ರು. ಈ ತರದ್ ಜಾಸ್ತಿ ಸಾಫ್ಟ್ವೇರ್ ಫೀಲ್ಡ್ ನಾಗ ಇದ್ದವ್ರದ್ದು ಆಗೈತಿ. ಸೊ ಈಗ ಏನು ಗೊತ್ತಾ ಇಲ್ಲ ಅಂದ್ರೆ ಇಂಟರ್ನೆಟ್ ಹೆಂಗ್ ಯೂಸ್ ಮಾಡೋದು ಗೊತ್ತಾ ಇಲ್ಲ ಅಂದ್ರೆ ಅವ್ರು ಇಂಥವ್ ಹೋಗುದೇ ಇಲ್ಲ ಸ್ಕ್ಯಾಮ್. ಸೊ ಜಾಸ್ತಿ ಕಲ್ತವ್ರೆ ಇಂಥವ್ ಇದಕ್ ಮಾಡ್ತಾರ. ಕೆಲವು ಜನ ಇದಕ್ಕೂ ಮಾಡ್ಬೋದು, ಆಸೆ ಅಂತಾನು ಅನ್ಬೋದು, ಇಲ್ಲ ಏನೋ ಇನ್ವೆಸ್ಟ್ಮೆಂಟ್ ಅಂತಾನು ಇದು ಮಾಡ್ಬೋದು. ಆ ತರ ಇರುತ್ತೆ. ಏನ್ರ ಮಾಡ್ಬೇಕು ಅಂತ ಹೇಳಿ ವೇಟ್ ಮಾಡ್ತಿರ್ತಾರ, ಇಂಥದ್ ಏನ್ರ ಸಿಕ್ ಬಿಡ್ತದ, ಆಸೆಗ್ ಬಿದ್ದು ಕಳ್ಕೊತಾರ. ಇದು ಒಂದು ಆಪರ್ಚುನಿಟಿ, ಟ್ರೈ ಮಾಡೋಣ ಅಂತ ಹೇಳಿ. ಸೊ ಟ್ರೈ ಮಾಡಿ ಸ್ವಲ್ಪ ಅಮೌಂಟ್ ಹೋಗುದ್ರಾಗ ಅವ್ರಿಗೆ ಅರ್ಥ ಆಯ್ತು, ಚಲೋ ರೀ. ಈಗ ಹೇಳಿದ್ನಲ್ರಿ, 40 ಲಕ್ಷ 50 ಲಕ್ಷ ತನಾನು ಕಳ್ಕೊಂಡ್ ಹೋಗಿದಾರ. ಏನ್ ಮಾಡಕ್ ಆಗಲ್ಲ, ಅಮೌಂಟ್ ರಿಕವರ್ ಮಾಡೋದು ಬಹಳ ಕಷ್ಟ ಆಗ್ತೈತಿ. ಯಾಕಂದ್ರ ಬ್ಯಾಂಕ್ ರೂಲ್ಸ್ ಮತ್ತ ಪೊಲೀಸ್ ಇದರಿಂದ ಹೋಗೋದಾದ್ರ ಆ ರೂಲ್ಸ್ ಪ್ರಕಾರ ಹೋಗ್ಬೇಕಾಗತ್ತ. ಈ ಮಂದಿ ಅಂತಿರ್ತಾರ, ಕಂಪ್ಲೇಂಟ್ ಕೊಟ್ಟು ಏನೋ ಮಾಡಾತಿಲ್ಲ, ಏನು ಮಾಡ. ನಾವು ಕ್ಲೋಸ್ ಆಗಿ ಡಿಪಾರ್ಟ್ಮೆಂಟ್ ಜೊತೆ ವರ್ಕ್ ಮಾಡೋರಲ್ಲ, ಗೊತ್ತಾಗಿರ್ತೈತಿ ಹೆಂಗ ಸಿಕ್ಕಾಪಟ್ಟೆ ಕೇಸ್ ಬರ್ತಾವ. ಒಂದೇದ ಈಗ ಬ್ಯಾಂಕ್, ಈಗ ನೀವು ಅಮೌಂಟ್ ಹಾಕಿದ್ರಿ ಅಂದ್ರ ಬ್ಯಾಂಕ್ ರೂಲ್ಸ್ ಪ್ರಕಾರ ಯಾವ ಅಕೌಂಟಿಗೆ ಹೋಗಿರ್ತೈತಿ ಅಮೌಂಟ್ ಅದನ್ನಷ್ಟ ಅವ್ರು ಫ್ರೀಸ್ ಮಾಡ್ಬೋದು. ಅಲ್ಲಿಂದ ಬೇರೆ ಅಕೌಂಟಿಗೆ ಹೋಗಿತ್ತಾ, ಈಗ ನಾ ನಿಮಗ್ ಟ್ರಾನ್ಸ್ಫರ್ ಮಾಡಿದೆ, ಅದನ್ನಷ್ಟ ನಾವು ಫ್ರೀಸ್ ಮಾಡ್ಬೋದು, ನಿಮ್ ಅಕೌಂಟ್ ಅಷ್ಟ ಫ್ರೀಸ್ ಮಾಡ್ಬೋದು. ನೆಕ್ಸ್ಟ್ ನೀವು ಇನ್ನೊಬ್ರಿಗೆ ಕ್ರಿಮಿನಲ್ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡಿದ್ನಂದ್ರ ಅದನ್ನ ನಾವು ಫ್ರೀಸ್ ಮಾಡ್ಲಿಕ್ಕೆ ಆಗಲ್ಲ, ಈ ಅಕೌಂಟ್ ಅಷ್ಟ ಫ್ರೀಸ್ ಮಾಡ್ಬೋದು ರೂಲ್ಸ್ ಪ್ರಕಾರ. ಸೊ ಅವ್ರು ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರ. ಸೊ ಇಲ್ಲಿ ಆಲ್ಮೋಸ್ಟ್ ಫೇಕ್ ಅಕೌಂಟ್ಸ್ ಅಂದ್ರೆ ಬೇರೆ ಬೇರೆದು ಅಕೌಂಟ್ ಹ್ಯಾಕ್ ಮಾಡಿದ್ದಿರ್ತಾವಲ್ಲ ಅವನ್ನ ಯೂಸ್ ಮಾಡ್ತಿರ್ತಾರ. ಅವ್ರು ಬಂದ್ ಸಡನ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರ. ಅವಾಗ ಏನು ಮಾಡ್ಲಿಕ್ಕೆ ಆಗಲ್ಲ, ಡಿಪಾರ್ಟ್ಮೆಂಟ್ ಇದ್ರಿಗಾತು ಬ್ಯಾಂಕ್ ಅವ್ರಿಗಾತು, ಅದು ರೂಲ್ಸ್ ಪ್ರಕಾರ ಅಷ್ಟ ಐತಿ. ಮತ್ತ ಅವ್ರೇನ್ ವೇಟ್ ಮಾಡ್ತಾರ, ಆ ಅಕೌಂಟ್ ಏನಾರ ಅಮೌಂಟ್ ಬರುತ್ತೆ ಬಂದ್ ಫ್ರೀಸ್ ಮಾಡಿ ತಕೊಂಡ್ ಇವ್ರಿಗೆ ಕೊಡ್ತಾರ. ಹಿಂಗ ಆಗ್ತೈತ್ರಿ. ಸೊ ಎಷ್ಟೊಂದು ಕೇಸಸ್ ಬರ್ತಾವ್ರಿ ಇದೇ ತರ. ಸಡನ್ ಆಗಿ ಸಾಲ್ವ್ ಮಾಡಂದ್ರೆ ಸಡನ್ ಆಗಿ ಮಾಡುವಂತ ಕೇಸಸ್ ಅಲ್ಲೋ, ವೇಟ್ ಮಾಡೋ ಪ್ರೊಸೆಸ್ ಬಾಳ ಇರುತ್ತೆ. ಈಗ ಇದ ಲೈಕ್ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆಯ್ತು, ಪೇಜ್ ಹ್ಯಾಕ್ ಆಯ್ತು, ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಯ್ತು. ಇನ್ಸ್ಟಾಗ್ರಾಮ್ದು ರೀಸೆಂಟ್ ಆಗಿ ಇದು ಕೇಳಿರ್ಬೇಕು ನೀವು, ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್. ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ ಏನ ಅಕೌಂಟ್ ಹ್ಯಾಕ್ ಆಗ್ತೈತಿ. ಹ್ಯಾಕ್ ಆಗಿದ ತಕ್ಷಣ ನಿಮ್ದು ಮೇಲ್ ಐಡಿ ಮತ್ತೆ ಫೋನ್ ನಂಬರ್ ಏನಾದ್ರು ಕನೆಕ್ಟ್ ಇತ್ತು ಅಂದ್ರೆ ಅದು ಎಕ್ಸೆಸ್ ತೆಗೆದು ಅವ್ರು ಹಾಕೊಂಡಿರ್ತಾರೆ. ಅವ್ರ ಎಕ್ಸೆಸ್ ಕಂಪ್ಲೀಟ್ ತಗೊಂಡು ಅಲ್ಲಿ ಪೋಸ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ ನಾ ಇನ್ವೆಸ್ಟ್ ಮಾಡಿದ್ದೆ ನೋಡ್ರಿ 50,000 ಬಂತ, ಬಾಳ ಮಂದಿ ತೆಗೆದ್ರಿ ಇದು ಇಂಥದಂತರು. ಅದ ಸೊ ಅಲ್ಲೇನ್ ಮಾಡ್ತಾರ, ಅವ್ರು ಪೋಸ್ಟ್ ಎಲ್ಲ ಹಾಕಿ ಎಕ್ಸೆಸ್ ತಗೊಂಡು ಇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನ ನೋಡಿ ಇನ್ನೊಬ್ರು ಯಾರು ಕ್ಲಿಕ್ ಮಾಡಿದ್ರೆ ಅವ್ರದ್ದು ಅಕೌಂಟ್ ಆಕ್ಸೆಸ್ ತಗೊಂಡು ಎಲ್ಲಾನು ಇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬರೀ ಒಂದ್ ಕ್ಲಿಕ್ ದಿಂದ ಇನ್ಫಾರ್ಮೇಶನ್ ಹೋಗ್ತದವ್ರಿಗೆ. ಕ್ಲಿಕ್ ಇಂದ ಅಂತಲ್ರಿ, ಅವ್ರ ಏನಾದ್ರು ಇನ್ಸ್ಟಾಲ್ ಮಾಡಿಸ್ತಾರ, ಇಲ್ಲ ಕ್ಲಿಕ್ ಇಂದ ಹೋಗ್ತೈತಿ. ಯಾಕಂದ್ರ ಆತರ ಮಾಲ್ವೇರ್ಸ್ ರೆಡಿ ಮಾಡ್ಬೋದು. ಓಕೆ, ಆ ತರದ್ರಿಂದನೂ ಇದು ಮಾಡ್ಬೋದು. ಸೊ ಇವಾಗ ಅಡ್ವಾನ್ಸ್ಡ್ ಇರೋದ್ರಿಂದ ಆತರ ಆಗ್ತೈತಿ. ಸೊ ಅದಕ್ಕ ಈ ತರ ಆದಾಗ ಏನ್ ಮಾಡ್ತಾರೆ, ಈ ತರ ಕೇಸಸ್ ಬಂದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಒಂದ್ ಹೆಕ್ಟಿಕ್ ಆದ, ಸಿಕ್ಕಾಪಟ್ಟೆ ಕೇಸಸ್ ಇರ್ತಾವ, ಯಾವ್ದಂತ ಸಾಲ್ವ್ ಮಾಡ್ಬೇಕು ಹೇಳಿ. ಈಗ ನಮ್ದೇ ನೋಡ್ರಿ, ಈಗ ಎಷ್ಟೊಂದು ಕೇಸಸ್ ಬಂದಿರ್ತಾವ ನಮ್ ಕಡೆನ. ಈಗ ಅವ್ರಿಗೆ ಪಾಪ ಅವ್ರಿಗೂ ಇದಲ್ಲ, ನನ್ನ ಅಕೌಂಟ್ ಏನಾಗ್ತಾ ಇನ್ನು ಮಿಸ್ಯೂಸ್ ಆಗ್ಬಾರ್ದು ಅಂತ ಹೇಳಿ ಪದೇ ಪದೇ ಅವ್ರು ಕಾಲ್ ಮಾಡ್ತಿರ್ತಾರ. ಬಟ್ ನಮಗ್ ರೆಸ್ಪಾನ್ಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಬಾಳ ಇರ್ತಾವ. ಮತ್ತ ಒಂದ್ ಅಕೌಂಟ್ ನಾವು ಕ್ಲಿಯರ್ ಆಗಿ ಅದನ್ನ ಸ್ಟಡಿ ಮಾಡಿ ಅದನ್ನ ಎಲ್ಲಾ ಇದು ಮಾಡ್ಲಿಕ್ಕೆ ನಮ್ಗೆ 1-2 ವಾರ ಬೇಕಾಗತ್ತೆ, ಅಷ್ಟು ಟೈಮ್ ತಗೊಳುತ್ತೆ. ಯಾಕಂದ್ರ ನಮಗ ಯಾವ್ದು ಎಕ್ಸೆಸ್ ಇರಲ್ಲ, ಮೆಟಾ ಜೊತೆ ಆಗ್ಲಿ ಇದಾಗ್ಲಿ. ಇನ್ನ ಡಿಪಾರ್ಟ್ಮೆಂಟ್ ಏನ್ರ ಒಂದ್ ಲೆಟರ್ ಹಾಕ್ಬೋದು, ನಾವ್ ಹಂಗೇನು ಮಾಡಕ್ ಬರಲ್ಲ. ನಮ್ ನಾಲೆಜ್ ಮೇಲೆ ನಾವ್ ತಿಳ್ಕೊಂಡು ಅದನ್ನ ಮಾಡಿ ಮಾಡಕ್ಕಾಗುತ್ತೆ.